ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿನದಲ್ಲಿ ಕಳೆದ ದಿನದಲ್ಲಿ ಪ್ರಾರ್ಥನೆ ಬಗ್ಗೆ ನಾವು ಮಾತಾಡ್ತಿದ್ವಿ. ಇವತ್ತು ಸಭೆ ಒಳಗೆ ದ ಬ್ಯಾಪ್ಟಿಸಮ್ ಇಸ್ ದ ಲೈಫ್ ಆಫ್ ಚರ್ಚ್ ಅಂತೇಳಿ, ಅಂದರೆ ಇವತ್ತಿನ ದಿನದಲ್ಲಿ ಈ ದೀಕ್ಷಾಸ್ಥಾನ ಅಂತ ಏನು ಹೇಳ್ತಾರೋ ಆ ದೀಕ್ಷಾಸ್ಥಾನ ಬಂದು ಸಭೆಯಲ್ಲಿ ಅದೊಂದು ಜೀವ, ಅದು ಕೂಡ ಬಹಳ ಮುಖ್ಯವಾದದ್ದು. ಅನೇಕ ಸಭೆಗಳಲ್ಲಿ ದೀಕ್ಷಾಸ್ಥಾನವನ್ನು ವಿಷಯದಲ್ಲಿ ಸರಿಯಾದ ನಾಲೆಜ್ ಇಲ್ಲ. ಇನ್ನೊಂದು, ದೀಕ್ಷಾಸ್ಥಾನ ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ನಾವು ದೀಕ್ಷಾಸ್ಥಾನ ತೆಗೆದಂಥ ಸಮಯದಲ್ಲಿ ಸ್ಪೆಷಲಿ ನಮ್ಮ ಭಾರತ ದೇಶದಲ್ಲೂ ಅದು ನಮ್ಮ ಕರ್ನಾಟಕದಲ್ಲಿ ಅಂತೂ ಬಹಳ ಜನನ ಕೇಳಿದ್ರೆ ನೀವು ಹೇಗೆ ರಕ್ಷಣೆ ಹೊಂದಿದ್ರಿ ಅಂತ ಕೇಳಿದ್ರೆ ಹೊಟ್ಟೆ ನೋವಿತ್ತು, ತಲೆನೋವಿತ್ತು, ಕಾಯಿಲೆ ಇತ್ತು, ಆಮೇಲೆ ಚರ್ಚಿಗೆ ಹೋದ್ವಿ, ಹಂಗಾಗಿ ನಾವು ಯೇಸು ಸ್ವಾಮಿ ನಂಬ್ಕೊಂಡ್ಬಿಟ್ವಿ ಅಂತ ಹೇಳ್ತಾರೆ. ಇಲ್ಲಿ ಕೂತಿರೋ ನಾವೆಲ್ಲರೂ ಕೂಡ ಅಷ್ಟೇ, ಹೌದಾ ಇಲ್ಲ ಹೇಳಿ ಇದು. ಬಟ್ ಆದರೂ ಮನುಷ್ಯನ ಮುಖ ನೋಡ್ತಾನೆ, ದೇವ್ರು ಏನು ಮಾಡ್ತಾನೆ, ಹೃದಯ ನೋಡ್ತಾನೆ. ಹೊಟ್ಟೆ ನೋವೋ ತಲೆನೋವೋ ಒಟ್ಟರಲ್ಲಿ ರಕ್ಷಣೆ ಹೊಂದ್ಬಿಟ್ಟಿದ್ದೀರಿ. ಆದರೆ ಬೈಬಲ್ ಆಧಾರದ ಮೇರೆಗೆ ನಾವು ನೋಡೋದಾದರೆ ದೀಕ್ಷಾಸ್ಥಾನ ಎಂಬುದಾಗಿರತಕ್ಕಂಥದ್ದು ಅದು ದೇವರ ಒಂದು ನೇಮವಾಗಿದೆ. ಅದರಲ್ಲೂ ಪುನರುತ್ಥಾನದ ಮುಂಚೆ, ಪುನರುತ್ಥಾನದ ನಂತರ ಸ್ವಲ್ಪ ದಿನಗಳು ಈ ದೀಕ್ಷಾಸ್ಥಾನದ ವಿಚಾರ ನಡ್ಕೊಂಬಂದಿದ್ದು ನಿಜವೇ. ನಂತರ ಪೌಲನು ಅದನ್ನು ಹೇಳ್ತಾನೆ, ನಾನು ಕೆಲವರಿಗೆ ಮಾತ್ರ, ಅಂದರೆ ಬೈ ಬಿಟ್ಟು ಎರಡಷ್ಟು, ಕೈ ಬಿಟ್ಟು ಬೆರಳು ಬಿಟ್ಟು ಎನ್ನುವಷ್ಟು ಜನರಿಗೆ ಮಾತ್ರ ಕೊಟ್ಟಿದ್ದೇನೆ ಹೊರತು ನನಗೆ ಜ್ಞಾಪಕ ಕೂಡ ಇಲ್ಲ ಅಂತ ಹೇಳ್ತಾರೆ. ಆದ ಕಾರಣ ಇದನ್ನು ಡೀಟೇಲ್ ಆಗಿ ನಾವು ನೋಡೋದಾದರೆ ಇವತ್ತು ಜನರು ಕನ್ಫ್ಯೂಷನ್ ಆಗಿಬಿಡ್ತಾರೆ. ಅದಕ್ಕೋಸ್ಕರ ನಾನು ಅದನ್ನು ಮೇಲವಾಗಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ. ವಾಟ್ ಈಸ್ ಬ್ಯಾಪ್ಟಿಸಮ್? ದೀಕ್ಷಾಸ್ಥಾನ ಅಂದರೆ ಏನು, ಅದನ್ನು ಹೇಗೆ ಕೊಡುವಂಥದ್ದು, ಅದು ಯಾರು ಪಡಿಬೇಕಾಗಿರುವಂಥದ್ದು ಎಂಬುದಾಗಿ ಹೇಳುವಂಥ ಸಮಯದಲ್ಲಿ ದೀಕ್ಷಾಸ್ಥಾನ ಎಂಬುದಾಗಿ ಹೇಳುವಂಥದ್ದು ನೀರಿನಲ್ಲಿ ಮುಳುಗಿ ಮೇಲೆ ಬರುವಂಥದ್ದು. ಬ್ಯಾಪ್ಟಿಸಮ್ ಅಂತ ಹೇಳ್ತಾರಲ್ಲ, ಈ ಬ್ಯಾಪ್ಟಿಸಮ್ ಅನ್ನೋ ಒರಿಜಿನಲ್ ಪದ ಬಂದು ಬ್ಯಾಪ್ಟಿಸೋ ಎಂಬುದಾಗಿದೆ. ಆ ಬ್ಯಾಪ್ಟಿಸೋ ಎಂಬ ಪದವನ್ನು ಏನು ಅಂತ ಗೊತ್ತಿಲ್ಲದೆ ಅವ್ರೇನು ಮಾಡಿಬಿಟ್ರು, ತೆಲುಗು ಚರ್ಚ್ಗಳಲ್ಲಿ, ತೆಲುಗು ಟ್ರಾನ್ಸ್ಲೇಷನ್ನಲ್ಲಿ, ಇಂಗ್ಲೀಷ್ನಲ್ಲಿ ಇದೆಲ್ಲ ಬಂದು ಬ್ಯಾಪ್ಟಿಸಮ್ ಅಂತ ಹಾಕ್ಬಿಟ್ರು. ಕನ್ನಡದಲ್ಲಿ ನೋಡಿದ್ರು ಮತ್ತು ತಮಿಳಿನವ್ರು ನೋಡಿದ್ರು ಜ್ಞಾನಸ್ಥಾನಂ ಅಂತ ಅಂದ್ಬಿಟ್ರು. ಜ್ಞಾನವನ್ನು ಬೆಳಕು ಸ್ನಾನ ಹಿಡಿಗಿರ್ತದೆ ಅಂತ ಅಂದ್ಬಿಟ್ರು. ದೀಕ್ಷಾಸ್ಥಾನ ಅಂದ್ಬಿಟ್ರು. ಅದು ಯಾವ ಇದರಲ್ಲಿ ಹೇಳಿದ್ರು ಗೊತ್ತಿಲ್ಲ. ದೀಕ್ಷೆ ಅಂತೇಳಿ ನಮ್ಮ ಭಾರತ ಕರ್ನಾಟಕದಲ್ಲಿ ಈ ಲಿಂಗಾಯತರು ಅಂತ ಹೇಳ್ತಕ್ಕಂಥ ಪಂಗಡದವರು ದೀಕ್ಷೆ ಅಂತ ತೆಗಿತಾರೆ. ಆ ದೀಕ್ಷೆ ಅಂತ, ದೀಕ್ಷಾ ಸ್ಥಾನ ಅಂದರೆ ಸ್ಥಾನದ ಮೂಲಕವಾಗಿ ದೀಕ್ಷೆ ಪಡೆಯುವಂಥದ್ದು, ಶಿಷ್ಯರಾಗುವಂಥದ್ದು ಎಂಬುದನ್ನು ಒಂದು ವೇಳೆ ಅದರ ಆಧಾರದ ಮೇಲೆ ಅವರು ಟ್ರಾನ್ಸ್ಲೇಟ್ ಮಾಡಿರ್ಬೋದು. ಅದರ ಬ್ಯಾಪ್ಟಿಸೋ ಎಂಬುದು ಹೇಳುವಂಥ ಸಮಯದಲ್ಲಿ ಎಮರ್ಷನ್, ಮುಳುಗಿ ಮೇಲೆ ಬರುವಂಥದ್ದು ಎಂಬುದಾಗಿ ಹೇಳ್ತಾರೆ. ಈ ದೀಕ್ಷಾಸ್ಥಾನದ ಮೂಲಕವಾಗಿ ನಾವೇನು ಹೇಳ್ತೀವಿ, ಅದನ್ನು ರೋಮರ್ ಬರೆದ ಪತ್ರಿಕೆ 6ನೇ ಅಧ್ಯಾಯ 3ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ, ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ. ಹಾಗಾದ್ರೆ ಏನರ್ಥ ದೀಕ್ಷಾಸ್ಥಾನ ಅಂದ್ರೆ? ಆತನ ಮರಣದಲ್ಲಿ ಪಾಲುಗಾರರಾಗುವುದನ್ನು ಸೂಚಿಸುವಂಥದ್ದಾಗಿದೆ.
ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಪಾಲುಗಾರರಾಗುವುದಕ್ಕಾಗಿ ಏನ್ ಮಾಡ್ತೀವಿ ನಾವು? ದೀಕ್ಷಾ ಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು. ಹಾಗಾದ್ರೆ ದೀಕ್ಷಾ ಸ್ನಾನದ ಉದ್ದೇಶ ಅರ್ಥ ಏನಂತಂದ್ರೆ, ನಾವು ಆತನೊಂದಿಗೆ ಏನಾಗಿದ್ದೀವಿ? ನಾವು ಮರಣದೊಂದಿಗೆ ಪಾಲುಗಾರರಾಗಿದ್ದೇವೆ. ಯೇಸು ಸತ್ತು ತೆಗೆದುಕೊಂಡು ಏನು ಮಾಡಿದ್ರು? ಆತನ ಊನ ಹಾಕಿದ್ರು ಅಲ್ವಾ? ಹಾಗೆ ನಾವು ಕೂಡ ಪಾಪದ ಪಾಲಿಗೆ ಆತನೊಂದಿಗೆ ಏನಾಗಿದ್ದೀವಿ? ನಾವು ಸತ್ತಿದ್ದೇವೆ. ಆದ ಕಾರಣ ನಾವು ಊನಲ್ಪಡುತ್ತೇವೆ ಅನ್ನೋದಕ್ಕೆ ಅದು ದೃಷ್ಟಾಂತವಾಗಿ ಏನು ಮಾಡ್ತಾರೆ? ಅದನ್ನು ಊನ ಹಾಕೋದಕ್ಕಾಗಿ ನೀರಿನೊಳಗೆ ಹೋಗಿ ಬರುವಂಥದ್ದಾಗಿ ಇದೆ ಎಂಬುದಾಗಿ ನೋಡ್ತೇವೆ. ಯೇಸು ಕ್ರಿಸ್ತನು ಹೇಳಿದ್ರು ಮತ್ತೆ ಬರೆದ ಸುವಾರ್ತೆಯಲ್ಲಿ, ಲೋಕದ ಕಟ್ಟಕಡೆ ಹೋಗಿ ಸುವಾರ್ತೆ ಸಾರಿ ಏನು ಮಾಡಿರಿ? ನೀವು ತಂದೆ ಮಗ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ಮಾಡಿರಿ ಎಂಬುದಾಗಿ ಕೊನೆಯ ಅಧ್ಯಾಯ ಓದ್ಕೊಳ್ಳೋದನ್ನು. ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ಇದನ್ನ ಉಪದೇಶ ಮಾಡ್ರಿ. ಯಾಕಂದ್ರೆ ಲೋಕದ ಕಟ್ಟಕಡೆ ಹೋಗಿ ತಂದೆಯು ಮಗನು ಪವಿತ್ರಾತ್ಮ ಹೆಸರಿನಲ್ಲಿ ಏನು ಕೊಡ್ಬೇಕಂತೆ? ದೀಕ್ಷಾ ಸ್ನಾನವನ್ನು ಕೊಡಬೇಕು ಎಂಬುದಾಗಿ ಯೇಸು ಇದನ್ನ ಹೇಳಿದ್ದನ್ನ ನಾವು ನೋಡ್ತೇವೆ. ಯೇಸು ಕೂಡ ದೀಕ್ಷಾ ಸ್ನಾನ ತೆಗೆದ್ರು ಅಂತ ನೋಡ್ತೀವಿ, ಹೌದಲ್ವಾ? ಈಗ ಯೇಸು ಏನಕ್ಕೆ ದೀಕ್ಷಾ ಸ್ನಾನ ತೆಗೆದ್ರು? ಹಾಗಾದರೆ ದೀಕ್ಷಾ ಸ್ನಾನ ತೆರೆಯುವಂಥದ್ದು ಧರ್ಮವನ್ನು ನೆರವೇರಿಸುವುದಾದರೆ, ನಾವು ಕೂಡ ಧರ್ಮವನ್ನು ನೆರವೇರಿಸೋದಕ್ಕಾಗಿ ದೀಕ್ಷಾ ಸ್ನಾನ ತೆಗೆದಾಗ ಆಯ್ತದೆ. ನಾವು ತೆಗೆದ ದೀಕ್ಷಾ ಸ್ನಾನಕ್ಕೂ ಯೇಸು ತೆಗೆದ ದೀಕ್ಷಾ ಸ್ನಾನಕ್ಕೂ ವ್ಯತ್ಯಾಸ ಇದೆ. ಯೇಸುವನ್ನು ಹೇಗೆ ದೀಕ್ಷಾ ಸ್ನಾನ ಕೊಟ್ಟಿರ್ತಾರೆ? ತಂದೆ ಮಗ ಪವಿತ್ರ ದೀಕ್ಷಾ ಕೊಟ್ಟಿರ್ತಾರ? ಏನು ಹೆಂಗೆ ಕೊಟ್ಟಿರ್ತಾರೆ? ಸ್ನಾನಿಕನಾದ ಯೋವಾನನು ಅನೇಕರಿಗೆ ಏನು ಕೊಟ್ಟಿದ್ದಾನೆ? ಆ ಕೊಟ್ಟವರಲ್ಲಿ ಅನೇಕರು ಅಭಿಷೇಕನೇ ಹೊಂದಿರಲಿಲ್ಲ. ಆಗ ಪುನಃ ಅವ್ರಿಗೇನು ಕೊಡಬೇಕಾಗಿತ್ತು? ಕೈಗಳಿಟ್ಟು ಕೆಲವು ಕಡೆ ಪ್ರಾರ್ಥನೆ ಮಾಡಿದ್ರು, ಕೆಲವರಿಗೆ ದೀಕ್ಷಾ ಸ್ನಾನ ಕೂಡ ಕೊಟ್ಟರು ಎಂಬುದಾಗಿ ನೋಡ್ತೀವಿ. ಅವತ್ತಿನ ದೀಕ್ಷಾ ಸ್ನಾನ ಮನ ತಿರುಗುವುದಕ್ಕೆ ತಕ್ಕ ಫಲವನ್ನು ಕೊಡುವುದಕ್ಕೆ ಸೂಚನೆಯಾಗಿ ನಾವು ಇಂದಿನಿಂದ ಎಂಬುದಾಗಿ ಅವ್ರು ಏನು ಮಾಡ್ತಿದ್ರು? ತೆಗೆಯಕ್ಕೆ ಬಂದರು. ಆಗ ಕೆಲವ್ರನ್ನ ಜಾನ್ ದಿ ಬಾಪ್ಟಿಸ್ಟ್ ಹೇಳ್ತಾನೆ, ಎಲೆ ಸರ್ಪ ಜಾತಿಗಳ ಏನೆಲ್ಲ ದೀಕ್ಷಾ ಸ್ನಾನಕ್ಕೆ ಬಂದ್ಬಿಟ್ಬಿಡ, ನೆಟ್ಟಿಗೆ ಮನ ತಿರುಗಿದ ತಕ್ಕ ಫಲ ಕೊಡಲೆಲ್ಲ ಕೋಡಾಡಿ ಇಡಲ್ಪಟ್ಟಿದೆ ಅಂತಂದರು, ಹೌದಲ್ಲ? ಹಾಗಾದರೆ ಅವರೇ ಅದನ್ನು ತಮ್ಮ ಕ್ರಿಯೆಗಳ ಮೂಲಕವಾಗಿ ಅವರು ತನ್ನ ಜೀವಿತವನ್ನು ತೋರ್ಪಡಿಸಬೇಕಾಗಿತ್ತು. ನಾನು ಇನ್ನು ಮುಂದೆ ತಕ್ಕ ಫಲವನ್ನು ಕೊಡ್ತೇನೆ ಅಂತೇಳಿ ಅವರು ತೆಗಿಬೇಕಾಗಿತ್ತು ದೀಕ್ಷಾ ಸ್ನಾನ. ಆದರೆ ಈಗ 3,000 ಜನ ಪೇತರು ಪ್ರಸಂಗ ಮಾಡಿದಾಗ ಅಲುಗು ನೆಟ್ಟದವರ ಹಾಗೆ ಆಗಿ ನಾವು ರಕ್ಷಣೆ ಹೊಂದಲು ಏನು ಮಾಡಬೇಕು? ಓದ್ಕೊಳ್ಳೋಣ ವಚನವನ್ನು. 2ನೇ ಅಧ್ಯಾಯ 36ನೇ ವಚನ ಓದ್ಕೊಳ್ಳೋಣ. ಇದರಿಂದ ನೀವು ಶಿಲುಬೆಗೆ ಹಾಕಿಸಿದ 37 ಓದ್ಕೊಳ್ಳೋಣ. ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲಗು ನೆಟ್ಟದಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು ಸಹೋದರರೇ ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ. ಯಾರ ಹೆಸರಿನ ಮೇಲೆ? ಈಗ ಇದೊಂದು ದೊಡ್ಡ ಗುಂಪು ಇವತ್ತು ಜೀಸಸ್ ಕ್ರೈಸ್ಟ್ ಏನಂತ ಜೀಸಸ್ ಓನ್ಲಿ ಎಂಬ ಗ್ರೂಪ್ ಇದೆ. ಈಗ ಅವ್ರ ಗ್ರೂಪು ನಿಮ್ಮ ಹತ್ರ ಮಾತಾಡಿದ್ರೆ ನೀವೆಲ್ಲ ತಲೆ ಕೆಟ್ಟೋಗ್ತೀರಾ. ಅವ್ರು ಇಂಥರ ಪ್ರಶ್ನೆ ಕೇಳ್ತಾರೆ, ನಿಮ್ಗೆ ಎಷ್ಟು ದೇವರು ಅಂತ ಹೇಳ್ತಾರೆ. ಎಷ್ಟು ದೇವರು ಅಂತೀರಾ? ಮತ್ತು ಒಂದೇ ದೇವರು ಇದ್ದಾಗ ಯಾಕೆ ತಂದೆ ಹೆಸರಿನಲ್ಲಿ, ಕುಮಾರನ ಹೆಸರಿನಲ್ಲಿ, ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತೆಗಿತೀರಾ ಅಂತ ಕೇಳ್ತಾರೆ.
ಆ ಬೈಬಲ್ನಲ್ಲಿ ಎಲ್ಲಾದರೂ ತ್ರಿಯೇಕ ಎಂಬ ಪ್ರಶ್ನೆ ಇದೆಯಾ ತೋರಿಸು ಅಂತಾರೆ. ಬೈಬಲ್ನಲ್ಲಿ ಎಲ್ಲಿಯಾದರೂ ತ್ರಿಯೇಕ ಎಂಬ ಪದವನ್ನು ಉಪಯೋಗಿಸಿದ್ದಾರ ತೋರಿಸ್ಬಿಡು. ಅವಾಗ ಏನು ಮಾಡ್ತೀರಾ? ಹಿಂಗೆಲ್ಲ ಪ್ರಶ್ನೆ ಕೇಳ್ತಾರೆ. ದೇವರು ಅಲ್ಲಿ 36ನೇ ವಚನ ಓದ್ಬಿಡು. ಆದುದರಿಂದ ನೀವು ಶಿಲುಬೆಗೆ ಹಾಕಿಸಿದ, ನೋಡಿ, ನೀವು ಶಿಲುಬೆಗೆ ಹಾಕಿಸಿದ ಈ ಯೇಸುವನ್ನೇ ಈ ಯೇಸುವನ್ನು ದೇವರು ಒಡೆಯನಾಗಿಯೂ ಕ್ರಿಸ್ತನನ್ನಾಗಿಯೂ ಮಾಡಿದ್ದಾನೆಂಬುದು ಇಸ್ರಾಯೇಲ್ ಕುಲದವರಿಗೆಲ್ಲ ನಿಸ್ಸಂದೇಹವಾಗಿ ಏನಾಗಿರಲಿ, ತಿಳಿದಿರಲಿ. ಹಲ್ಲೆಲೂಯಾ. ಈಗ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಯಾವುದು? ದೆವ್ವ ಯಾವ ಹೆಸರನ್ನು ಓಡಿಸ್ತೀರಾ? ಮತ್ತು ಏನಾದ್ರು ಪ್ರಾರ್ಥನೆ ಮಾಡಿದ್ರೆ ಯಾವ ಹೆಸರಿನಲ್ಲಿ ಬಿಡ್ಕೊತೀರಾ? ಅದಕ್ಕೆಲ್ಲ ಯೇಸು ಬೇಕು. ದೀಕ್ಷಾ ಸ್ಥಾನಕ್ಕೆ ಮಾತ್ರ ತಂದೆ ಏನು, ಕುಮಾರ ಏನು, ಪವಿತ್ರಾತ್ಮ ಏನು ಅಂತ ನಿಮ್ಮನ್ನು ಕಿಂಡಲ್ ಮಾಡ್ತಾರೆ, ಗೇಲಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಗೊತ್ತಾಯ್ತಾ? ಆಗ ಯೇಸು ಹೇಳಿದ್ದಾರಲ್ಲಪ್ಪ ಅಂತ ಅದು ಹೊಸ ಒಡಂಬಡಿಕೆ ಎಲ್ಲಿಯಾದರೂ ತಂದೆ ಮಗ ಪವಿತ್ರಾತ್ಮಲ್ಲಿ ದೀಕ್ಷಾ ಸ್ಥಾನ ಕೊಟ್ಟಿದ್ದು ತೋರಿಸು ಅಂತಾರೆ. ಆಗ ಕನ್ಫ್ಯೂಷನ್ ಆಗೋದಕ್ಕೆ ಜನರಿಗೆ ಸಾಧ್ಯತೆಗಳು ಇದೆ. ಇಂಥ ಪ್ರಶ್ನೆಗಳು ನನ್ನನ್ನು ಭಾಳ ವರ್ಷಗಳಿಂದ ನಾನು ವಿಶ್ವಾಸ ಇದ್ದಾಗ ಕೇಳಿದಾಗ ಆ ಪ್ರಶ್ನೆಯೇ ನನ್ನ ಜೀವಿತದಲ್ಲಿ ವೇದಗಳನ್ನು ಹುಡುಕೋದಕ್ಕೂ, ಅದರ ಬಗ್ಗೆ ಅಧ್ಯಯನ ಮಾಡೋದಕ್ಕೂ, ಅದರ ಬಗ್ಗೆ ಪವಿತ್ರಾತ್ಮನ ಹತ್ರ ಕೇಳೋದಕ್ಕೂ, ದೇವರಾತ್ಮನ ತಿಳಿಯಪಡಿಸೋದಕ್ಕೂ ಭಾಳ ಕಮ್ಯುನಿಕೇಷನ್ ಆಯಿತು, ಚೆನ್ನಾಗಾಯಿತು. ಈಗ ಈ ವಿಷಯ ಏನಂತಂದರೆ, ಯಾಕೆ ಯೇಸು ಸ್ವಾಮಿ ಹೆಸರಿನಲ್ಲಿ ದೀಕ್ಷಾಸ್ಥಾನ ಕೊಟ್ಟರು ಎಂಬುದಾಗಿ ನಾವು ನೋಡುವಂಥ ಸಮಯದಲ್ಲಿ ಅವತ್ತಿನಲ್ಲಿ ಯೂದರಾಗಿರತಕ್ಕಂಥವರಿಗೆ ಯೆಹೋವ ದೇವರ ಬಗ್ಗೆ ಗೊತ್ತಿಲ್ಲ? ಗೊತ್ತಿತ್ತು. ಹಳೆ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನ ಬಗ್ಗೆ ಇದೆ ಅಲ್ವಾ? ಆಗ ಪವಿತ್ರಾತ್ಮನ ಬಗ್ಗೆ ಗೊತ್ತಿತ್ತು. ಯೆಹೋವ ದೇವರು, ಪರಿಶುದ್ಧಾತ್ಮ ದೇವರ ಬಗ್ಗೆ ಗೊತ್ತಿತ್ತಲ್ವಾ? ರೈಟ್. ಈಗ ಅವರು ನಂಬಬೇಕಾಗಿರೋದು ಯಾರಂದ್ರೆ ಬರಬೇಕಾಗಿದ್ದಂಥ ಮೆಸ್ಸಯ, ಬಂದಂಥ ಮೆಸ್ಸಯ. ಈಗ ತಂದೆಯಾದ ದೇವರನ್ನ ಅಂಗೀಕಾರ ಮಾಡ್ಕೊಂಡಿದ್ದಾರೆ ಯೂದರು, ಪವಿತ್ರಾತ್ಮನ ಅಂಗೀಕಾರ ಮಾಡ್ಕೊಂಡಿದ್ದಾರೆ. ಯಾರನ್ನ ಅಂಗೀಕಾರ ಮಾಡಿಲ್ಲ ಇನ್ನೂ? ಬರ್ತಾರೆ ಅಂತ ಎದುರು ನೋಡ್ತಿದ್ದಾರೆ. ಮಾಂಸದಲ್ಲಿ ಬಂದಂಥ ಮೆಸ್ಸಯ ಅಥವಾ ಯೇಸುವನ್ನು ದೇವಕುಮಾರನೆಂದು ಯಾರು ಅಂಗೀಕಾರ ಮಾಡ್ಕೋತಾರೋ ಅವರು ದೇವರ ಚಿತ್ತವನ್ನು ನೆರವೇರಿಸ್ಬಿಟ್ರು ಅಂತ ಅರ್ಥ. ಆಗ ಮಾಂಸದಲ್ಲಿ ಬಂದ ಯೇಸುವನ್ನು ಅವರು ಅಷ್ಟು ಸುಲಭವಾಗಿ ಸ್ವೀಕಾರ ಮಾಡ್ಕೊಳ್ಳಲ್ಲ. ಯಾಕಂದರೆ ನಮಗೆ ಒಬ್ಬನೇ ದೇವರು. ಯಹೂದ್ಯರ ಮೊದಲನೇ ಆಜ್ಞೆಯಲ್ಲಿ ಆತನಲ್ಲದೆ ಬೇರೆ ದೇವರು ಇಲ್ಲ, ಆತನ ಬೇರೆ ಯಾವುದನ್ನು ಕೂಡ ಅಡ್ಡ ಬಿದ್ದು ನಮಸ್ಕಾರ ಮಾಡೋಂಗಿಲ್ಲ. ನಮಗೆಲ್ಲ ಗೊತ್ತಿದೆ, ಮೊರ್ದೆಕಾಯಿ ಅವರೆಲ್ಲ ಯಾರಿಗೂ ಏನು ಮಾಡಿಲ್ಲ, ಆಮನಿಗೆ ಅಡ್ಡ ಬೀಳದ ಕಾರಣ ಅವರೆಲ್ಲ ಎಷ್ಟು ಕಷ್ಟಪಟ್ಟರು. ವಿಗ್ರಹಕ್ಕೆ ಅಡ್ಡ ಬೀಳ್ದಿದ್ದ ಕಾರಣ ಅವನ ತಲೆ ಇದು ನೀರು ಬೆಂಕಿಯಲ್ಲಿ ಹಾಕಬೇಕಾಗಿತ್ತು. ಇವೆಲ್ಲ ನಮಗೆ ಗೊತ್ತಿದೆ ಸ್ಟೋರಿ. ಯಹೂದ್ಯರು ಅಷ್ಟೇ ಸ್ಟ್ರಾಂಗ್ ಆಗಿದ್ದರು. ಅವರು ಯಾವುದಕ್ಕೂ ಮನುಷ್ಯರಿಗೆ ಅಡ್ಡ ಬೀಳೋದಿಲ್ಲ. ಈಗ ನಾವೆಲ್ಲ ನಮಸ್ತೆ ಅಂತ ಹೇಳ್ತೀವಲ್ಲ, ಅದೆಲ್ಲ ಅವರು ಹೇಳೋಂಗಿಲ್ಲ. ತಲೆ ನಮಗೆ ಈಗೆಲ್ಲ ಮಾಡ್ತೀವಿ, ಅದೆಲ್ಲ ಮಾಡೋದಿಲ್ಲ. ಅವರು ಅಷ್ಟು ಕಠಿಣವಾಗಿ ಅವರು ಇರುವವರಾಗಿದ್ದರು. ಹಾಗಿರುವಲ್ಲಿ ಈಗ ಅವರಿಗೆ ಯೇಸು ದೇವರು ಎಂಬುದಾಗಿ ಹೇಳುವಾಗ ಬಟ್ಟೆ ಹರ್ಕೊಂಬಿಡೋರು. ನಾನೇ ಪರಲೋಕದ ಬಂದ ಜೀವ ರೊಟ್ಟಿ, ನನ್ನನ್ನು ತಿನ್ನುವವನು ಎಂದಿಗೂ ಸಾಯೋದಿಲ್ಲ ಅಂತ ಹೇಳಿದ ತಕ್ಷಣ ಇದೇನು ಉಪದೇಶ ಅಂತೇಳಿ ಶಿಷ್ಯರು ಹೋಗ್ಬಿಟ್ರು. ಯಾರು ಹೋಗಿದ್ದು? ಶಿಷ್ಯರೇ ಹೋಗ್ಬಿಟ್ರು. ನಂಬಿಕೆ ಬಂದ್ಬಿಟ್ರು. ಅವರು ಯೇಸುಸ್ವಾಮಿ ಜೊತೆ ತಿನ್ಕೊಂಡು ಕುಡಿದಾಡ್ತಾ ಇದ್ದವರು ಕೆಲವರು ಬಿಟ್ಟು ಹೋಗ್ಬಿಟ್ರು. ನೀನು ಹೋಗೋದಕ್ಕೆ ಮನಸ್ಸಾಗಿದ್ದೇನಪ್ಪ ಅಂತ ಕೇಳ್ತಾರೆ ಪೇತ್ರವನ್ನ. ನಿತ್ಯ ಜೀವವುಳ್ಳ ವಾಕ್ಯ ನಿಮ್ಮ ಬಳಿಗೆ ಉಂಟು, ನಾವೆಲ್ಲಿಗೆ ಹೋಗಲಿ ಅಂತ ಹೇಳ್ತಾರೆ. ಆದ ಕಾರಣ ಆವತ್ತಿನ ದಿನದಲ್ಲಿ ಇದು ಕಡ್ಡಾಯವಾಗಿ ಮಾಂಸದಲ್ಲಿ ಬಂದಂಥ ಈ ಮೆಸ್ಸಯ ಆತನ ದೇವಕುಮಾರನೆಂದು ಅಂಗೀಕಾರ ಮಾಡಿಕೊಳ್ಳತಕ್ಕಂಥ ವಿಚಾರ ಭಾಳ ಮುಖ್ಯವಾಗಿತ್ತು. ಅಲ್ಲಿ ಕೊಟ್ಟಂಥ ದೀಕ್ಷಾಸ್ಥಾನ ಕೂಡ ಯಹೂದ್ಯರಿಗೆ ಕೊಟ್ಟಿದ್ದಾರೆ. ಯಹೂದ್ಯರಾಗಿರುವ ಅವರಿಗೆ ಮಾತ್ರವೇ ಆ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದ ಕಾರಣ ಇದನ್ನು ಟ್ವಿಸ್ಟ್ ಮಾಡಿ ನಿಮ್ಮನ್ನು ತಲೆ ಕೆಡಿಸೋಕೆ ನೋಡ್ತಾರೆ. ನೀವು ಎಲ್ಲರೂ ಹೊಸ ಒಡಂಬಡಿಕೆಯಲ್ಲಿ ಅಂದರೆ ಅಪೊಸ್ತಲಗಳಲ್ಲಿ ತಂದೆ ಮಗ ಪವಿತ್ರಾತ್ಮನಲ್ಲಿ ದೀಕ್ಷಾಸ್ಥಾನ ಕೊಟ್ಟಿದ್ದು ನೋಡ್ತೀರಾ, ತೋರಿಸ್ತೀರಾ ಅಂತ ಹೇಳ್ತಾರೆ. ಭಾಳ ವಾದ ಮಾಡ್ತಾರೆ ಇದ್ರ ವಿಷಯದ. ಅವರು ತರೋವಾಗಿ ಬೈಬಲ್ ಓದ್ತಾರೆ. ಈಗ ನಾವು ಹೆಂಗೆ ಹಳೆ ಒಡಂಬಡಿಕೆ ಯಾರು ತೋರಿಸ್ಕೊಬರ್ತಿದ್ದೀನಿ, ಅವ್ರು ಕೇಳ್ಬಿಟ್ರೆ ಫುಲ್ ಖುಷಿ ಆಗ್ಬಿಡ್ತಾರೆ. ಇಲ್ಲಿ ಒಂದು ಜೀಸಸ್ ಇದ್ದಾರೆ ನೋಡಪ್ಪ ನಮಗೆ ಅಂತ.
ಬಾಪ ನೀನೇ ಬೇಕಾಗಿತ್ತು, ನನಗೆ ಕಾಸು ಕೊಟ್ಟು ತಗೊಂತಾರೆ ಬೇಕಾದ್ರೆ, ಎಷ್ಟು ದುಡ್ಡು ಕೊಟ್ಟರು ನೀನು ಟೀಚಿಂಗ್ ನಮ್ಮವ್ರಿಗೆ ಬರೀ ಹೇಳ್ಬಿಡು ಯೆಹೋವ ಎಲ್ಲ ಯೇಸುವೆ ದೇವರು ಅಂತ ತೋರಿಸ್ಕೊಂಬ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಅದೇ ಏನು ಹೇಳ್ತಾರೆ, ನನ್ನನ್ನು ನಾವು ನೋಡಿಬಿಟ್ರೆ ಒನ್ಲಿ ಜೀಸಸ್ ಅಂತ ಕೂಡ ಇಟ್ಬಿಡ್ತಾರೆ. ಪೆಂದೆಕೋಸ್ತನವ್ರು ಕೂಡ ಕೆಲವು ನೋಡಿಬಿಟ್ರೆ ಪಕ್ಕಾ ಪೆಂಟಿಕಾಸ್ನವರು ಇವನು ಒನ್ಲಿ ಜೀಸಸ್ ಕಾಣುತ್ತೆ, ಹಳೆ ಒಡಂಬಡಿಕೆಯಲ್ಲಿ ಯೇಸು ತೋರಿಸ್ಕೊಂಬರ್ತಾನಲ್ಲ ಅಂತ. ಕೆಲವೊಮ್ಮೆ ನನಗೆ ಭಯ ಆಗ ಹೇಳುವಾಗ ಇದು ಏಸು ಅಂತ ಹೇಳ್ಕೊಂಬರ್ತೀವಲ್ಲ, ಏನಪ್ಪ ಇದು ಅಂತ ಆಗ್ತದೆ. ಬಟ್ ಅದಕ್ಕೆ ಜ್ಞಾನ ಬೇಕು, ಪರಿಶುದ್ಧಾತ್ಮನ ಸಹಾಯ ಬೇಕು. ಒಬ್ಬ ದೇವ ಮನುಷ್ಯರು ಈಗ ಹೇಳಿದ್ರು, ಒಬ್ಬ ಮನುಷ್ಯನು ತ್ರಿಯೇಕ ದೇವರನ್ನು ಅಂಗೀಕಾರ ಮಾಡ್ಕೊಂಡಿಲ್ಲ ಅಂದರೆ ಅವನ ಆತ್ಮ ಕೆಟ್ಟೋಯ್ತದೆ. ನಾನು ಇದನ್ನು ಚೆನ್ನಾಗಿ ತರೋವಾಗಿ ಸ್ಟಡಿ ಮಾಡಬೇಕು ಅಂತಂದರೆ ಅವ್ನು ತಲೆ ಕೆಟ್ಟೋಯ್ತದಂತೆ. ನಿಮ್ಗೆ ಯಾವ್ದು ಕೆಡಬೇಕು? ತಲೆ ಕಟ್ಟರು ಬರೋಲ್ಲ, ಆತ್ಮ ಕೆಡಬಾರ್ದು ಅಲ್ವಾ? ಅದಕ್ಕೋಸ್ಕರ ತಲೆನೂ ಕೆಡೋದು ಬೇಡ, ಆತ್ಮನೂ ಕೆಡೋದು ಬೇಡ. ನಂಬಿಕೆಯಿಂದ, ಯಾವುದರಿಂದ? ಬೈ ಫೇತ್. ಯೇಸು ಹೇಳಿದ್ರು, ನೀವು ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆ ಕೈಕೊಳ್ಳುವುದಾದರೆ ತಂದೆಯು ನಾವು ಬಂದು ನಿಮ್ಮಲ್ಲಿ ವಾಸ ಮಾಡಬೇಕು. ವಿ ವಿಲ್ ಕಮ್ ಆ್ಯಂಡ್ ಡ್ವೆಲ್ ಅಂತ ಹೇಳಿದ್ದಾರೆ. ವಿ ವಿಲ್ ಅಂತ ಹೇಳಿದ್ದಾರೆ. ಹಾಗಾದರೆ ನನ್ನನ್ನು ಕಂಡವನು ಯಾರು ಕಂಡಿದ್ದಾನೆ? ಅದನ್ನೇ ಅವ್ರು ಹೇಳ್ತಾರೆ. ನನ್ನನ್ನು ಕಂಡವನು ಯಾರು ಕಂಡರು? ಆಗ ತಂದೆ ಯಾರು, ಯೇಸು ಯಾರು, ಅವರೇ ಯಾರು ಅಂತಂತಾರೆ. ಅದಾಗಿ ಈ ಕನ್ಫ್ಯೂಷನ್ಗೆಲ್ಲ ಒಳಪಟ್ಟು ಭಾಳ ಜನ ನನ್ನ ಕೈಯಲ್ಲಿ, ನನ್ನ ಜೊತೆಲಿದ್ದರೆ ಬ್ರದರ್ಸ್ಗಳೇ ಕೆಲವರೆಲ್ಲ ಹೋಗಿ ಭಾಳ ಟೆನ್ಷನ್ ಆಗಿಬಿಟ್ಟಿದ್ರು. ಆಮೇಲೆ ಮತ್ತೆ ಅವ್ರನ್ನ ಕರ್ಕೊಂಬರೋದು ಭಾಳ ಕಷ್ಟ ಆಗಿಬಿಟ್ಟಿತ್ತು. ಆದ ಕಾರಣ ಇದಕ್ಕಾಗಿ ಅವರು ಯೆಹೋವ ದೇವರ ಬಗ್ಗೆ ನಂಬಿಕೆ ಯೂದರಿಗೆ ಪರಿಶುದ್ಧಾತ್ಮನ ಅಂಗೀಕಾರ ಮಾಡಿಕೊಂಡಿದ್ರು. ಯೇಸು ಕ್ರಿಸ್ತನ ಬಗ್ಗೆ ಅವ್ರಿಗೆ ಯಾರಿಗೂ ಏನಿಲ್ಲ, ನಾಲೆಜ್ ಇರಲಿಲ್ಲ. ಹಾಗಾಗಿ ನೀವು ಹಾಕಿದಂಥ ಯೇಸು ಎಂಬುದಾಗಿ ಯೇಸುವನ್ನು ಹಾಕಿದ್ರಿ. ದೇವರು ಅದನ್ನು ಒಡೆಯನಾಗಿಯೂ ಕ್ರಿಸ್ತನಾಗಿ ಏನು ಮಾಡಿದ್ರು? ಅದನ್ನು ಎಬ್ಬಿಸಿದ್ರು, ಅಭಿಷೇಕಿತನಾಗಿ ಎಬ್ಬಿಸಿದ್ರು ಎಂಬುದಾಗಿ ಅಲ್ಲೇ ತ್ರಿಯೇಕವನ್ನು ನಾವು ನೋಡ್ತೇವೆ. ಯೇಸು ಒಡೆಯನು ಮತ್ತು ಕ್ರಿಸ್ತನು ಪರಿಶುದ್ಧಾತ್ಮ ಎಂಬುದಾಗಿ ತ್ರಿಯೇಕ ದೇವರನ್ನ ನಾವು ನೋಡ್ತೇವೆ. ಇದು ಪವಿತ್ರಾತ್ಮನ ಸಹಾಯದಿಂದ ಮಾತ್ರ ನೋಡೋದಕ್ಕೆ ಸಾಧ್ಯತೆ ಆಯಿತು. ಇದು ಬೇರೆ ಯಾವುದೋ ವಿಧದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರುವುದಿಲ್ಲ. ಈಗ ಈ ದೀಕ್ಷಾಸ್ಥಾನವನ್ನು ರೋಮರ್ ಬರೆದ ಪತ್ರಿಕೆ ಮತ್ತೆ ಬರೋಣ. ಅಲ್ಲ 1 ಕೊರಿಂಥ್ಯ 1ನೇ ಅಧ್ಯಾಯ 13ನೇ ವಚನ ಓದ್ಕೊಳ್ಳೋಣ. ಅಯ್ಯೋ 20 ಆಯ್ತಾ? 13. ಕ್ರಿಸ್ತನು ವಿಭಾಗವಾಗಿದ್ದಾನೋ? ಕ್ರಿಸ್ತನು ವಿಭಾಗವಾಗಿ ಇದ್ದಾನೋ? ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನು. ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋ. ಈಗ ಇಲ್ಲಿ ನೋಡಿ, ಕ್ರಿಸ್ತನು ವಿಭಾಗವಾಗಿದ್ದಾನೋ ಎಂಬುದನ್ನು ಕೇಳ್ತಾರಲ್ಲ ಪೌಲು. ಇದು ಒನ್ಲಿ ಜೀಸಸ್ ಅವ್ರು ಹೇಳ್ತಾರೆ, ದೇವರು ವಿಭಾಗವಾಗಿದ್ದಾರಾ? ಆಗ ಒನ್ಲಿ ಜೀಸಸ್ ಅವ್ರು ಹೇಳ್ತಾರೆ ಕ್ರಿಸ್ತನು ವಿಭಾಗವಾಗಿಲ್ಲ. ಬೈಬಲ್ ಹೇಳ್ತದೆ ಕ್ರಿಸ್ತನ ಆತ್ಮ ಇದೆಯಾ, ದೇವರ ಆತ್ಮ ಇದೆಯಾ, ಪವಿತ್ರ ಆತ್ಮ ಇದೆಯಾ? ಇದು ಕ್ರಿಸ್ತನ ಆತ್ಮ ಯಾವುದು, ದೇವರ ಆತ್ಮ ಯಾವುದು, ಪವಿತ್ರ ಆತ್ಮ ಯಾವುದು? ಎಲ್ಲ ಒಂದೇ. ಅದೇ ಥಿಯಾಲಜಿಕಲ್ ಆಗಿ ಅದನ್ನೆಲ್ಲ ಸ್ಟಡಿ ಮಾಡುವಾಗ ಎಲ್ಲದಕ್ಕೂ ಕೂಡ ದೇವರು ಕಾರ್ಯ ಮಾಡ್ತಾರೆ. ದೇವರು ಖಂಡಿತವಾಗಿ ಅದು ತಿಳಿಯಪಡಿಸ್ತಾರೆ. ನಾನು ನಿಮಗೆ ಖಂಡಿತವಾಗಿ ಅದನ್ನು ಕೂಡ ಕ್ಲೀನಾಗಿ, ಯಾವುದು ಕೂಡ ದೇವರು ಮರೆಯಾಗಿ ಇಡೋದಿಲ್ಲ. ಆತನು ಖಂಡಿತವಾಗಿ ಬೇಡಿಕೊಳ್ಳುವವರಿಗೆ ತಿಳಿಯಪಡಿಸತಕ್ಕಂಥವರಾಗಿರ್ತಾರೆ. ನನಗೆ ಅನೇಕ ಸಂಗತಿಗಳನ್ನು ಭಾಳ ದಿನಗಳಾಗಿ ಬೇಡ್ಕೊಂಡಿದ್ದನ್ನು, ಅಂಡರ್ಲೈನ್ ಹಾಕಿದ್ದನ್ನೆಲ್ಲ ಬರ್ತಾ 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 ಹೋಲಿಸ್ಬಿಟ್ಟು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ತಿಳಿಯಪಡಿಸ್ಬಿಡ್ತಾರೆ, ಪಟ್ಟ ಅಂತ ಮಾತಾಡ್ತಿದ್ದಾಗಲೇ. ಅದಾಗಿ ದೇವರ ಆತ್ಮ, ಕ್ರಿಸ್ತನ ಆತ್ಮ, ಪರಿಶುದ್ಧಾತ್ಮ ಎಂಬುದಾಗೆಲ್ಲ ಬೈಬಲಲ್ಲಿ ಇದೆ ಅಲ್ವಾ? ಹಾಗಾದರೆ ಇಲ್ಲಿ ಈ ಅಪೋಸ್ತಲರ ನಡುವೆ, ಅದು ಅಪೋಸ್ತಲರ ಪೌಲನ ಕುರಿತು ಕೆಲವರು, ಅಪೋಲೋನ ಕುರಿತು ಕೆಲವರು ಭಕ್ತರುಗಳು ಏನು ಮಾಡ್ತಿದ್ರು, ಅಲ್ಲಿ ವಿಭಜನೆ ಇತ್ತು ಆ ದಿನಗಳಲ್ಲಿ. ಇವತ್ತು ಈ ದೊಡ್ಡ ದೊಡ್ಡ ಸೇವಕರು ಇಟ್ಕೊಳ್ಳಲ್ವಾ, ನಾನು ಮೋಹನ್ ಸಿಲ್ಲಾಸರು, ನಾನು ದಿನಕರನು ಅಂತ ಗುಂಪು ಏನು ಮಾಡ್ತಾರಲ್ಲ, ಆ ರೀತಿಯಲ್ಲಿ ಪೌಲ ಕಡೆ ಕೆಲವರು, ಅಪೋಲೋ ಕಡೆ ಕೆಲವರೆಲ್ಲ ಇದು ಮಾಡ್ತಿದ್ದಾಗ ಪೌಲನ್ ಹೇಳ್ತಾನೆ, ನೀವು ಪೌಲೇಸನ್ನೆಲ್ಲ ದೀಕ್ಷಾಸ್ಥಾನ ತೆಗೆದ್ರಿ ಅಂತ ತನ್ನನ್ನು ಮಾತಾಡ್ಕೋತಾನೆ. ಅಥವಾ ಅಪೋಲೇಸನಲ್ಲಿ ತೆಗೆದ ಅಂತ ಹೇಳಿಲ್ಲ. ಅವ್ರು ಎಷ್ಟು ಜ್ಞಾನವಾಗಿ ಪರಿಶುದ್ಧಾತ್ಮ ದೇವರು ಅವ್ರಿಗೆ ಜ್ಞಾನ ಕೊಟ್ಟು ಬಂದಿದ್ದಾರೆ. ಇವತ್ತಾದರೆ ಅರ್ಧ ಬಿಸಾಕ್ಬಿಡ್ತಿದ್ರು. ಹಾಗೆಲ್ಲ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ಆದರೆ ಪೌಲ್ ಹೆಸರಿನಲ್ಲಿ ನೀವು ಬ್ಯಾಪ್ಟಿಸಮ್ ಹೊಂದಿದ್ರಾ? ಇಲ್ಲ. ಯಾರ ಹೆಸರಲ್ಲಿ ನಾವು ತೆಗೆದ್ವಿ? ಯೇಸು ಕ್ರಿಸ್ತ ಹೆಸರಿನಲ್ಲಿ ತೆಗೆದ್ವಿ ಎಂಬುದಾಗಿ.
ಈಗ ಯಾರಾದ್ರು ಕೇಳಿಬಿಟ್ರು 1ನೇ ದಿವಸದವ್ರು ಇಮ್ಮಿಡಿಯೇಟ್ ನನಗೆ ಕೈ ಶೇಕಿಂಗಲ್ಲಿ ಹಾಕ್ಬಿಡ್ತಾರೆ. ಒಂದು ಅಮ್ಮ ಇದೆ ಕೊಳ್ಳೆಗಾಲದಲ್ಲಿ, ಅದು ಆವಾಗ ಆಗ್ತಾ ಇರ್ತದೆ. ಆದ ಕಾರಣ ಯೇಸು ಕ್ರಿಸ್ತ ಹೆಸರಿನಲ್ಲಿ ಯಾಕೆ ತೆಗೆದು ಕೇಳ್ಕೊ ಮೇಡಮ್, ಅವು ಯಾಕೆ ತೆಗೆದು ಅಂತಂದರೆ ಯಹೂದ್ಯರು ಯೆಹೋವ ದೇವರನ್ನು ತಿಳಿದಿದ್ದರು, ಎಲ್ಲರಿಗೂ ಗೊತ್ತಿತ್ತು, ಇಡೀ ಪ್ರಪಂಚಕ್ಕೆ ಗೊತ್ತಿತ್ತು ಯೂದರಿಗೊಬ್ಬ ದೇವರಿದ್ದಾನೆ, ಅವರು ಯೆಹೋವ ಯಾವೆ ಎಂಬುದಾಗಿ. ಅವರು ಆತ್ಮ ಬಗ್ಗೆ ಅವರಿಗೆ ಎಲ್ಲರಿಗೂ ಅರಿವಿತ್ತು. ಆದರೆ ಇದು ಯೇಸು ಕ್ರಿಸ್ತನ ಬಗ್ಗೆ ಅದು ಮರೆಯಾಗಿತ್ತು. ಎಲ್ಲೂ ಕೂಡ ಯೇಸು ಎಂಬ ನಾಮ ನೋಡ್ತಿದ್ರೆ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ನೋಡೋಕ್ಕಾಗಲ್ಲ. ಮರ್ಯಾಳ ಬಳಿಗೆ ಹೇಳಿದ್ರು, ನೀನು ಯೇಸು ಅಂತ ಹೆಸರಿಡಬೇಕು. ಅದರ ಅರ್ಥ ತನ್ನ ಜನರ ಪಾಪದ ಬಿಡಿಸಿ ಕಾಯುವರು. ಯೇಷುವ ಎಂಬುದಾಗಿ ಹೆಸರಿಡಬೇಕು. ಆ ಯೇಷುವ ಅಂತಂದರೆ ರಕ್ಷಕನು ಅಂತ ಅರ್ಥ. ಯಾವುದನ್ನ ಪಾಪ ಶಾಪ ರೋಗ ಎಲ್ಲದರಿಂದ ನಮ್ಮನ್ನು ರಕ್ಷಿಸೋಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ಯೋಶ್ವ ಅಂತಿದ್ನಲ್ಲ, ಆ ಯೋಶ್ವ ಕೂಡ ಯೇಷುವ ಎಂಬುದಾಗಿ ಅರ್ಥ. ಪ್ರೈಸ್ ದಿ ಲಾರ್ಡ್. ಆ ಯೋಶ್ವ ಅಂದರೆ ರಕ್ಷಕನೇ ಅಂತಲೇ ಅರ್ಥ. ಆದ ಕಾರಣ ಈ ಯೇಷುವ ಯೇಸು ಎಂಬ ಪದ ವನ್ನು ದೇವರು ಹೊಸ ಒಡಂಬಡಿಕೆಯಲ್ಲಿ ಪ್ರಕಟಿಸಿದ್ರು. ಅದರಲ್ಲೂ ಪೌಲ್ ಹೇಳ್ತಾನೆ, ಬಹಳ ವರ್ಷಗಳಿಂದ ಮರ್ಮವಾಗಿದ್ದ ಈ ಸಂಗತಿಯನ್ನು ಅಪೊಸ್ತಲರ ಮೂಲಕವಾಗಿಯೂ ಪ್ರವಾದಿಗಳ ಮೂಲಕವಾಗಿ ಇದನ್ನೇನು ಮಾಡಿದ್ರೆ ದೇವರು ನಿಮಗೆ ಪ್ರಕಟ ಮಾಡಿದ್ದಾರೆ ಅಂಥೇಳಿ ಹೇಳುವವರಾಗಿದ್ದಾರೆ. ಇವೆಲ್ಲ ಮರ್ಮವಾಗಿರತಕ್ಕಂಥ ವಿಚಾರ. ಇದು ಪವಿತ್ರಾತ್ಮನ ಸಹಾಯದಿಂದಲೇ ಪ್ರಕಟವಾಗಿರತಕ್ಕಂಥ ಆಗಿರೋದ್ರಿಂದ ಪ್ರಕಟವಾಯಿತು ಎಂಬುದಾಗಿ ಹೇಳ್ತಾರೆ. ರೈಟ್. ಈಗ ಬ್ಯಾಪ್ಟಿಸಮ್ ಎಂಬುದಾಗಿ ಹೇಳ್ತಕ್ಕಂಥ ಪದವನ್ನು ನಾವು ತಿಳ್ಕೊಂಡ್ವಿ. ಮತ್ತು ಯಾಕೆ ಯೇಸು ಸ್ವಾಮಿ ಹೆಸರಿನಲ್ಲಿ ಕೊಡ್ತಿದ್ರು ಎಂಬ ವಿಚಾರವನ್ನು ಕ್ಲಿಯರ್ ಆಗಿರ್ಬೋದು ನೆನೆಸ್ತಾನೆ. ಮತ್ತು ಈ ದೀಕ್ಷಾಸ್ಥಾನದ ಉದ್ದೇಶವೇನು ಅಂತಂದರೆ, ನಾವು ಪಾಪದ ಪಾಲಿಗೆ ಏನಾಗಿದ್ದೀವಿ, ನಾವು ಸತ್ತವರಾಗಿದ್ದೇವೆ. ಯೇಸು ಸತ್ತು ಏನಾದರೂ ಊನಲ್ಪಟ್ಟರು, ಆತನನ್ನು ಮತ್ತೆ ಏನು ಮಾಡಿದ್ರು, ಎಬ್ಬಿಸಿದಾಗ ಪವಿತ್ರಾತ್ಮ ದೇವರ ಶಕ್ತಿಯಿಂದ ದೇವರು ಅದನ್ನು ಎಬ್ಬಿಸಿದ್ರು. ನಾವು ಕೂಡ ನೀರಿನ ಮೇಲೆ ಬರುವಾಗ ಪಾಪದ ಪಾಲಿಗೆ ಸತ್ತವಾಗ ನಾವು ಏನೇ ಬದುಕೋದು ಪಾಪದ ಪಾಲಿಗಲ್ಲ, ನೀತಿಯ ವಶವಾಗಿ ನಾವು ಆತನೊಂದಿಗೆ ಎಬ್ಬಿಸಲ್ಪಟ್ಟರು ಕುಂದಿಸಲ್ಪಟ್ಟವರಾಗಿದ್ದೇವೆ ಎಂಬುದಾಗಿ ಓದ್ಕೊಳ್ಳೋಣ. ಅದನ್ನು 3ನೇ ವಚನದಿಂದ 6:3 ರೋಮರು. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೆವೆಂದು ನಿಮಗೆ ತಿಳಿಯೋದು ಎಂಬುದಾಗಿ ಹೇಳ್ತಾರೆ. ಯಾಕಂದ್ರೆ ಒಬ್ಬ ಮನುಷ್ಯನು ದೀಕ್ಷಾಸ್ನಾನ ತೆಗೆಯುವಾಗ ಏನಂತಂದ್ರೆ, ನಾನು ನನ್ನ ಪಾಪದಕ್ಕಾಗಿ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣ ಹೊಂದಿದ್ರು, ನಾನು ಅದನ್ನು ನಂಬಿ ಯೇಸುವನ್ನು ನಂಬಿದ್ದೇನೆ, ಅದಕ್ಕೆ ನಾನು ನೀರಿನಲ್ಲಿ ಮುಳುಗೋದ್ರಿಂದ ನನ್ನ ಪಾಪಗಳೆಲ್ಲ ಯೇಸು ಸ್ವಾಮಿ ಹೊತ್ತು ತೀರಿಸ್ಬಿಟ್ಟಿದ್ದಾರೆ ಎಂಬುದಾಗಿ ಏನು ಮಾಡ್ತಾನೆ, ಅವನು ನಂಬಿದ್ದನ್ನು ತನ್ನ ಕ್ರಿಯೆಗಳ ಮೂಲಕವಾಗಿ ವ್ಯಕ್ತಪಡಿಸತಕ್ಕಂಥವನಾಗಿದ್ದಾನೆ. ತನ್ನ ನಂಬಿಕೆಯನ್ನು ಕ್ರಿಯೆಗಳ ಮೂಲಕವಾಗಿ ವ್ಯಕ್ತಪಡಿಸ್ತಾನೆ. ಮದುವೆ ಆಗ್ತಾರಲ್ವಾ, ಮದುವೆ ಆಗಿದೆ ಅನ್ನೋದಕ್ಕೆ ಈಗ ನಮಗೇನೋ ಅರ್ಥ ಮಾಡ್ಕೊಳ್ತಾರೆ. ಇದು ಕರ್ನಾಟಕದಲ್ಲಿ ತಾಲಿ ಕಟ್ತಾರೆ, ಉಂಗುರ ಹಾಕ್ತಾರೆ, ಇಟ್ಕೊಳ್ಳೋಣ. ಈಗ ಒಂದು ಬೆಂದಗೋ ಸಭೆಯಲ್ಲಿ, ಜುವೆಲ್ಸೇ ಆಗ್ತಾ ಇರತಕ್ಕಂಥ ಸಭೆಯಲ್ಲಿ ಅವರು ದೀಕ್ಷಾಸ್ಥಾನ ಮದುವೆ ಆಯಿತು ಎಂಬುದಾಗಿ ಏನು ಗುರುತು? ತಾಲಿ ಇಲ್ಲ, ಉಂಗುರ ಇಲ್ಲ, ಅಗ್ಗ ಯಾವುದೇನು ಗುರುತು ಅಂದರೆ, ಅವರಿಬ್ಬರನ್ನ ನಿಲ್ಲಿಸಿ ಒಡಂಬಡಿಕೆ ಅಂತ ತಗೊಂಡು ಬೈಬಲನ್ನು ಬದಲಾಯಿಸೋದ್ರ ಮೂಲಕವಾಗಿ ಏನು ಮಾಡಿದ್ರು ಅವರು, ಮದುವೆ ಆಯಿತು, ಅಂದಿನಿಂದ ಮದುವೆ ಆಯಿತು ಎಂಬುದನ್ನು ಡಿಕ್ಲೇರ್ ಮಾಡಿದ್ರು. ಹೌದಲ್ವಾ? ಹಾಗೆ ದೀಕ್ಷಾಸ್ಥಾನ ಅನ್ನೋದು ಒಂದು ಸೈನೇ ಹೊರತು ದೀಕ್ಷಾಸ್ಥಾನ ರಕ್ಷಣೆ ಅಲ್ಲ. ಅದಕ್ಕೆ ಮುಂಚೆ ರಕ್ಷಣೆ ಹೊಂದಿದವರಾಗಿದ್ದೇವೆ. ರಕ್ಷಣೆ ಹೊಂದಿದ್ದವನಿಗೆ ದೀಕ್ಷಾಸ್ಥಾನವನ್ನು ಕೊಡೋದ್ರ ಮೂಲಕವಾಗಿ ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡೋದೇನಾಯಿತು? ಆಗ ದೀಕ್ಷಾಸ್ಥಾನವೋ ಅರಿಕೆಯೋ? ಅದಕ್ಕೆ ಇದೆಲ್ಲ ನಿಮ್ಮ ತಲೆ ಒಳಗೆ ಹುಳ ಬಿಟ್ಟಂಗೆ ಆಗಬಾರ್ದು ಅಂತ ನಾನು ಬಾಯಿ ಮುಚ್ಕೋತೀನಿ. ಮತ್ತು ನನಗೆ ಟ್ರೋಲ್ ಮಾಡ್ತಾರೆ, ಅದೆಲ್ಲ ಭಯವೇ ಇಲ್ಲ. ಯಾಕಂದರೆ ನನಗೆ ಗೊತ್ತು, ಸತ್ಯದ ಆಧಾರದ ಮೇಲೆ ಅವನೆಲ್ಲ ಅವ್ರ ಅಪ್ಪ ತಾತ ಬಂದರೂ ಕೂಡ ಕೂತ್ಕೊಂಡು ನಾವು ಮನೆಗೆ ಹೋಗ್ಬಿಡ್ತೀನಿ, ಕೂತ್ಕೊಂಡು ಮಾತಾಡೋಕ್ಕೆ ನನಗೆ ಗೊತ್ತು. ಸುಮ್ಮನೆ ಯಾವುದಿಲ್ಲ ಬಾಯಲ್ಲಿ ಬಂದಲ್ಲಿ ಲೂಸ್ ಸ್ಟಾಕಲ್ಲ, ನಾನು ಮಾಡಲ್ಲ. ಲೂಸ್ ಸ್ಟಾಕ್ ಆಟಾಡೋಕ್ಕೆ ಇಷ್ಟಪಡಲ್ಲ. ನಾನು ಅಧ್ಯಯನ ಮಾಡಿ ವರ್ಷಗಟ್ಟಲೆ ಕೂತು ಕಲ್ತಿದ್ರೆ ಮಾತ್ರ ಅದನ್ನು ಬಂದು ಹೇಳ್ತೀನಿ. ಅದು ಮಾತ್ರ ನಾನು ಡಿಕ್ಲೇರ್ ಮಾಡ್ತೀನಿ. ಅಲ್ಲಿವರೆಗೂ ಡಿಕ್ಲೇರ್ ಮಾಡೋಕ್ಕೆ ಹೋಗೋದಿಲ್ಲ. ಸುಮ್ಮನೆ ಬಾಯಲ್ಲಿ ಬಂದಿದ್ದಲ್ಲ. ಈಗಲೂ ಹೇಳ್ತೀನಿ, ಈ ವಿಷಯದಲ್ಲಿ ನಾನು ಪಕ್ಕ ಹೇಳಕ್ಕೆ ಗೊತ್ತು.
ಬಟ್ ನಾನು ಕನ್ಫ್ಯೂಷನ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಹಾಗಾಗಿ ರಕ್ಷಣೆ ಅನ್ನೋದು ಹೃದಯದಲ್ಲಿ ನಂಬಿಕೆ ಇಟ್ಟು ಬಾಯಿಂದ ಅರಿಕೆ ಮಾಡುವಾಗ ರಕ್ಷಣೆ ಆಗ್ಬಿಡ್ತದೆ. ದೀಕ್ಷಾಸನ ಅನ್ನೋದು ಒಂದು ಸೈನ್ ಆಗಿದೆ. ಆ ಸೈನ್ಗೆ ದೀಕ್ಷಾಸನವನ್ನು ಜನರು ನೀರಲ್ಲಿ ಮುಳುಗಿ ಮೇಲೆ ಬರುವಂಥವರಾಗಿರ್ತಾರೆ. ಅದು ಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿರತಕ್ಕಂಥ ಈ ಪಕ್ಕದಲ್ಲಿ ನಮ್ಮ ಹಳ್ಳಿಗಳಲ್ಲಿರೋ ಜನರಿಗೆ ಇದು ಭಾಳ ಮುಖ್ಯವಾದದ್ದು. ಕೆಲವ್ರಿಗೆ ಏನಂದರೆ ನಾ ಇಂಥವ್ರ ಕೈಯಲ್ಲಿ ದೀಕ್ಷಾಸನ ತೆಗೆದೆ, ಅದು ನನ್ನ ತಾಯಿ ಸಭೆ ಎಂಬುದಾಗೆಲ್ಲ ಹೇಳ್ತಾರಲ್ಲ, ಅವೆಲ್ಲ ಬೈಬಲಲ್ಲಿ ಎಲ್ಲೂ ಇಲ್ಲ. ಅದಕ್ಕೆ ಪೌಲ್ ಹೇಳ್ತಾನೆ, ನಾನು ಕೆಲವರಿಗೆ ಕೊಡ್ತಿದ್ದೇನೆ ಹೊರತು ನಾನು ಅದಕ್ಕೆ ದೀಕ್ಷಾಸನ ನಾನು ಕೊಡೋದಿಲ್ಲ. ಯಾಕೆ ಕೊಡೋಲ್ಲ? ದೀಕ್ಷಾಸನ ನಂಬೋದಿಲ್ಲ ಅಂತಲ್ಲ. ನಾಳೆ ಬಂದರೆ ನಾನು ಪಾಸು ಕೈಯಲ್ಲಿ ತೆಗೆದೆ, ಪಾಸು ಕೈಯಲ್ಲಿ ತೆಗೆದವರೆಲ್ಲ ಏನು ಪರಲೋಕ ಹೋಗ್ತಾರೆ, ಬಿಗಿದ ಕೈಯಲ್ಲಿ ತೆಗೆದು ಬರ್ಲಿಕ್ಕೆ ಹೋಗ್ತಾರ? ಇಲ್ಲ, ಅದು ಒಂದು ಸೈನೇ ಹೊರತು ಅದು ಇಲ್ಲ ಎಂಬುದಾಗಿ. ಮದುವೆ ಕೂಡ ಹೇಳ್ತೀನಿ, ಏನಂದರೆ ನಿಮಗೆ ಬೇಜಾರಾಗ್ಬಿಟ್ಟು ಪಾಸು ಒಂದು ಮದುವೆ ಕೂಡ ಮಾಡಿಲ್ಲ ಅಂಥೇಳಿ ಯಾರೋ ಕೋಪ ಮಾಡ್ಕೊಂಡು ಒಂದು ಸತಿ ಹೋಗ್ಬಿಟ್ಟಿದ್ರು. ಹಂಗೆ ಅದು ಕೂಡ ನಾನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಯಾವುದೂ ಕೂಡ ಇಲ್ಲ, ಸುವಾರ್ತೆ ಸಾರೋದು ಒಂದಿದೆ ನೋಡು, ಅದು ಪಾದಗಳು ಅಂದವಾದ ಪಾದಗಳು. ನಿಮ್ಮ ಕಾಲುಗಳನ್ನು ಬೇಕಾದರೆ ನಾನು ತೊಳ್ಕೊಂಡು ಕೂತು ಪೆಡಿಗಿರಿ ಮಾಡ್ತೀನಿ ನಿಮ್ಮ ಕಾಲಿಗೆ ಬೇಕಾದರೆ, ಯಾವನು ಸುವಾರ್ತೆ ತಗೊಂಡು ಹೋಗ್ತಾನೋ ಅವನ್ನ. ಇಲ್ಲದ್ರೆ ತಲೆ ಮೇಲೆ ಕೊಡ್ತೀನಿ ನಾನು ಸರಿಯಾಗಿ. ಅರ್ಥ ಆಯ್ತಾ? ಅಂಥವ್ರಿಗೆ ನಾನು ಸಲ್ಯೂಟ್ ಹೊಡಿತೀನಿ, ಅಂಥವ್ರನ್ನ ನಮಸ್ಕಾರ ಮಾಡ್ತೀನಿ, ಅಂಥವ್ರಿಗೆ ಪ್ರೈಸ್ ಕಾರ್ಡ್ ಹೇಳ್ತೀನಿ. ಸುವಾರ್ತೆ ತಗೊಂಡು ಹೋಗ್ತಾನೆ ನೋಡಿ, ಅವ್ನು ಮಾತ್ರ ಪಕ್ಕ. ಎರಡನೇದು, ಈ ಸತ್ಯವನ್ನು ಕ್ಲೀನಾಗಿ ವಿವರವಾಗಿ ಹೇಳ್ತಾನೆ ನೋಡ್ರಿ, ಜೋಕರ್ ಕೆಲಸ ಎಲ್ಲ ಮಾಡಿದೆ, ಅವರಿಗೆ ನಾನು ಗೌರವ ಕೊಡ್ತೀನಿ. ಪ್ರೈಸ್ ಕಾರ್ಡ್, ಅಲ್ಲೆಲ್ಲೂಯ್ಯ. ರೈಟ್. ಈಗ ದೀಕ್ಷಾಸನ ಬಂದು ಒಂದು ಸೈನ್, ಅದರ ರಕ್ಷಣೆ ಮೊದಲೇ ಆಗಿರ್ತದೆ. ಅದರ ಸೈನ್ನ ಉದ್ದೇಶ ಏನಂದರೆ ಪಾಪದ ಒಂದು ಗುರುತು. ಪಾಪದ ಪಾಲಿಗೆ ನಾನು ಯೇಸು ಕ್ರಿಸ್ತನಿಗೆ ಏನಾಗಿದ್ದೇನೆ? ಸತ್ತಿದ್ದೇನೆ. ನೀರಲ್ಲಿ ಹೋದರೆ ಮಾತ್ರ ಅಲ್ಲ, ನಂಬಿದ್ರೆ ಕೂಡ ಆಯ್ತದೆ. ಆದರೂ ಅದನ್ನು ಸೈನ್ ಆಗಿ ನಾನು ಸತ್ತಿದ್ದೇನೆ, ಏನು ಬದುಕೋದು ನಾನಲ್ಲ, ಕ್ರಿಸ್ತ ನನ್ನೊಂದಿಗೆ ಬದುಕೋರಾಗಿದ್ದಾನೆ ಅಂತ ಹೇಳ್ತೀನಿ. ಓದ್ಕೊಳ್ಳೋಣ. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ನಾವೇನಾಗ್ಬಿಟ್ವಿ? ನಾವು ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಏನಾದ್ವಿ? ನಾವು ಹೂಣಲ್ಪಟ್ವಿ. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ. ಯಾರ ಮಹಿಮೆಯಿಂದ? ಯೇಸು ಯಾಕೆ ಸತ್ತು ಅಂದ್ರೆ ನಮ್ಮ ಪಾಪ ಎಲ್ಲ ಹೊತ್ಕೊಂಡ ಕಾರಣ ಆತನ ಮರಣ ಉಂಟಾಯಿತು. ಈಗ ಆತನೇ ಎದ್ದು ಬರಕ್ಕೆ ಆಗುದಿಲ್ಲ. ಆದ ಕಾರಣ ತಂದೆಯು ಆತನೇನೇನು ಮಾಡಿದ್ರು? ತಂದೆಯ ಮಹಿಮೆ ಯಾವುದು? ಪರಿಶುದ್ಧಾತ್ಮನು ಕ್ರಿಸ್ತನನ್ನು ಸತ್ತವರನ್ನು ಎಬ್ಬಿಸಿದ ಅದೇ ಆತ್ಮ ಅಥವಾ ಆ ಮಹಿಮೆ ಆತ್ಮದಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆ ನಾವು ಕೂಡ ಜೀವದಿಂದ ಎದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹಲ್ಲೆಲೂಯಾ. ಎಲ್ಲ ಗಮನ ಹಾಕಿ ಈಗಲಾದ್ರು ತಿಳ್ಕೊಳ್ರಿ. ಮೊದಲು ದೀಕ್ಷಾಸನ ತೆಗೆಯುವಾಗ ಈ ಮಂಡೆ ಒಳಗೆ ಏನು ಹೋಗಿಲ್ಲ. ಈಗಲಾದರೂ ತಿಳ್ಕೊಳ್ಳಿ, ನಾವು ಪಾಪದ ಪಾಲಿಗೆ ಏನಾಗಿದ್ದೀವಿ? ನಾವು ಯೇಸು ಕ್ರಿಸ್ತನೊಂದಿಗೆ ಸಾಯ್ಬೇಕಂತ ಸತ್ತಿದ್ದೇವ. ಒಂದೇ ಸತಿ ಸಾವು, ಇನ್ನೊಂದು ಸತಿ ಮತ್ತೆ ಸಾಯೋದಿಲ್ಲ. ಒಂದೇ ಸತಿ. ಈಗ ಸತ್ಯ ತಿಳ್ಕೊಳ್ರಿ, ನಾನು ಸತ್ತಿದ್ದೇನೆ. ನನ್ನ ಬಲದಿಂದಲ್ಲ, ತಂದೆಯಾದ ದೇವರ ಬಲದಿಂದ ಕ್ರಿಸ್ತನ ಎಬ್ಬಿಸಲ್ಪಟ್ಟ ಹಾಗೆ ನಾನು ಕೂಡ ಆತನೊಂದಿಗೆ ಎಬ್ಬಿಸಲ್ಪಟ್ಟಿದ್ದೇನೆ. ಇನ್ನು ಜೀವಿಸುವುದು ಯಾರಲ್ಲ? ಯಾರು ಜೀವಿಸುವುದು? ಹಲ್ಲೆಲೂಯಾ, ಪ್ರೈಸ್ ಗಾಡ್. ನಾನೇ ಯೇಸು. ಏನು ಪಾಸ್ಟರ್ ಅಂದ್ಬಿಟ್ರಿ ಅಂತ? ನೀವೆಲ್ಲರೂ ಯೇಸು. ಬೈಬಲ್ ಹಂಗೆ ಹೇಳ್ತದೆ, ಕ್ರಿಸ್ತನೆಂಥವನಾಗಿದ್ದಾನೋ ಅಂಥವನಾಗಿ ಭೂಲೋಕದಲ್ಲಿ ನಾನು. ಇನಿ ಯಾರಲ್ಲ? ಯಾರು ಮತ್ತೆ? ಪೌಲ್ ಹೇಳ್ಬೋದಾ? ಪ್ರೈಸ್ ದಿ ಲಾರ್ಡ್. ನಾನು ಕ್ರಿಸ್ತನವನಾಗಿದ್ದೇನೆ, ಕ್ರೈಸ್ತನವನಲ್ಲ, ನಾನೇ ಕ್ರಿಸ್ತನವನಾಗಿ ಇದ್ದೇನೆ. ಯಾಕಂದರೆ ನನ್ನ ಹಳೆ ಮನುಷ್ಯನು ಸತ್ತೋಗಿದ್ದ, ಆತನಿಗೆ ಪುನರ್ಜನ್ಮವನ್ನು ದೇವರೇನು ಮಾಡಿದ್ದಾರೆ? ಕೊಟ್ಟಿದ್ದಾರೆ. ಪಾಪದ ಪಾಲಿಗೆ ಕ್ರಿಸ್ತನೊಂದಿಗೆ ಏನಾಗಿದ್ದೇನೆ? ಯೇಸು ಸ್ವಾಮಿ ಸತ್ತರು, ನಂಬಿಕೆಯಿಂದ ನಾನು ಮುಳುಗುವಾಗ ಅದಕ್ಕೆ ಸತ್ತೋದೆ. ಈಗ ನಾನು ಹೊಸಬರಾಗಿ ನಡ್ಕೊಳ್ಳೋದಕ್ಕಾಗಿ ಆತನ ಸಹಾಯದಿಂದ ಬದುಕಿದ್ದೇನೆ. ಈಗ ಆತನ ಸಹಾಯದಿಂದ ಭೂಮಿ ಮೇಲೆ ನಾನು ಏನಾಗಿ ಹೇಳ್ತೇನೆ? ಹೊಸಬರಾಗಿ ನಡೆಯುವನಾಗಿದ್ದೇನೆ. ಓದ್ಕೊಳ್ಳೋಣ ಕೆಳಗೆ.
ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿ ಇದ್ದರೆ, ನಂಬಿಕೆಯಲ್ಲಿದ್ದರೆ, ಆತನ ಪುನರುತ್ಥಾನದಲ್ಲಿ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿ ಇರುವೆವು. ಇದಕ್ಕೇನಾದ್ರು ನಾವು ಸರ್ಕಸ್ ಮಾಡಬೇಕಾ? ನಂಬಿಕೆ ಎಲ್ಲ ಏನು ಮಾಡ? ನಂಬಿಕೆ. ನಾನು ಆತನೊಂದಿಗೆ ಸದೃಶವಾದ ಮರಣಕ್ಕೆ ನಾನು ಮರಣ ಹೊಂದಿದ್ರೆ, ಆತನೊಂದಿಗೆ ಪುನರುತ್ಥಾನದೊಂದಿಗೆ ಆತನೊಂದಿಗೆ ನಾನು ಕೂಡ ಏನಾಗಿದ್ದೇನೆ? ಪುನರುತ್ಥಾನವನ್ನು ಆತನೊಂದಿಗೆ ಏನಾಗಿದ್ದೇವೆ? ನಾನು ಐಕ್ಯವಾಗಿ. ನಾನು ಕ್ರಿಸ್ತನ ಏನಾಗಿದ್ದೇನೆ ಈಗ? ಎಲ್ಲ ಹೇಳ್ರಿ, ನಾನು ಕ್ರಿಸ್ತನಾಗಿದ್ದೇನೆ. ನನ್ನನ್ನು ಯಾರೂ ಅಗಲಿಸಕ್ಕಾಗೋದಿಲ್ಲ. ಹೇಳಿ ಯಾರು ಹೇಳಿ ಬಾಯ್ತು. ಅಗಲಿಸಕ್ಕಾಗಲ್ಲ. ಪಾಪ ಕೂಡ ನನ್ನ ಅಗಲಿಸಕ್ಕಾಗಲ್ಲ. ಪ್ರೈಸ್ ದಿ ಲಾರ್ಡ್. ಕಿರಿಯ ಕುಮಾರ ಪಾಪ ಮಾಡಿದ್ನ? ಅಲ್ಲ, ಎಂಥ ಪಾಪ ಮಾಡ್ದ? ಒಳ್ಳೆ ಪಾಪ ಮಾಡಿದ್ನ? ಕೆಟ್ಟ ಪಾಪ ಮಾಡ್ದ. ಅವರನ್ನ ಹೇಳ್ತಾನೆ, ನಿನ್ನ ಹಣವನ್ನೆಲ್ಲ ಆಸ್ತಿನ ತೆಗೆದುಕೊಂಡು ಹೋಗಿ ಡ್ಯಾಶ್ಗಳನ್ನು ಕಟ್ಟಿಕೊಂಡು ಎಲ್ಲವನ್ನು ಖರ್ಚು ಮಾಡಿ ಬಂದಿದ್ದಾನೆ ಎಂಬುದಾಗಿ. ಅಪ್ಪ ಹೇಳ್ತಾನೆ, ಸತ್ತವನಾಗಿದ್ದ ಈಗ ಬದುಕು ಬಂದಿದ್ದಾನೆ. ಕೆಲಸಕ್ಕೆ ಬಂದಿದ್ದಾನಂತಲ್ಲ, ಸತ್ತವನಾಗಿದ್ದ ಈಗ ಬದುಕೆ ಬಂದಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ನಿರಕ್ಷಣೆ ಹೊಂದಿದ ಮೇಲೆ ಅಕಸ್ಮಾತ್ ನಿನ್ನ ಜೀವಿತದಲ್ಲಿ ತಪ್ಪು ಇಲ್ಲ ಅಂತ ಯಾರು ಹೇಳಕ್ಕೆ ಬರೋದಿಲ್ಲ. ಒಬ್ಬರು ಒಂದು ರೀತಿಯಲ್ಲಿ, ಇನ್ನೊಬ್ಬರು ಇನ್ನೊಂದು ರೀತಿಯಲ್ಲಿ ತಪ್ಪು ಮಾಡುವವರಾಗಿದ್ದೀರಿ. ನಿಮ್ಮ ಪಾಪದಲ್ಲಿ ನೀವು ಒಂದು ವೇಳೆ ಅಂದರೆ ಲೈಸೆನ್ಸ್ ಅಲ್ಲ, ಪಾಪ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಹಂಗೆ ಪಲ್ಟಿ ಹೊಡ್ಕೊಂಡು ಜಾರ್ಕೊಂಡು ಹಾಳು ಹೋಗ್ಬೇಕಾದ ಅವಶ್ಯಕತೆ ಇಲ್ಲ. ನೀನು ಕ್ರಿಸ್ತನವನಾಗಿ ಇದ್ದಿ. ಏನಾಗಿದ್ದಿ ನೀನು ಯಾವುದು ಏನು ಮಾಡೋಕ್ಕಾಗಲ್ಲ. ನಿನ್ನ ಪ್ರಕಾರ ನಿನ್ನ ಪ್ರೀತಿ ದೇವ್ರ ಮೇಲೆ ಇಲ್ಲದೆ ಹೋಗ್ಬಿಡ್ಬೋದು, ಅದು ದೇವರ ಪ್ರೀತಿ ನೀ ಎಲ್ಲಿ ಹೋದ್ರೂ ಇದ್ದೇ ಇರ್ತದೆ. ನಿನ್ನ ನಡತೆ ನೋಡಿ ದೇವ್ರು ಪ್ರೀತಿಸಿಲ್ಲ, ನಿನ್ನ ಪಾಪಿ ಆಗಿದ್ದಾಗ ನಿನ್ನ ಪ್ರೀತಿಸಿದ್ರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಕೆಲವರು ಕುಡಿತಾರೆ. ಯಾಕೆ ಕುಡಿತಾರೆ? ಹೆಂಡತಿ ಸರಿಯಿಲ್ಲ, ಯಾರೂ ಸರಿಯಿಲ್ಲ ಅಂತ ಹೇಳ್ತಾರೆ. ಆದರೆ ಯಾರು ಕೂಡ ಏಸು ಸರಿಯಿಲ್ಲ ಅಂತ ಕುಡಿಯೋಕೆ ಆಗೋದೇ ಇಲ್ಲ. ನಾನು ಸರಿಯಿಲ್ಲ ಅದಕ್ಕೆ ಕುಡಿತೀನಿ ಅಂತ ಹೇಳ್ಬೋದು. ಕುಡಿದ್ರೆ ನಿನ್ನ ಜೀವ ಹಾಳಾಗ್ಬಿಡ್ತದಪ್ಪ, ದೇವರು ಇನ್ನೂ ನಿನ್ನ ಪ್ರೀತಿಸ್ತಾರಂತಂದರೆ ಹೌದಾ ಅಂತ ಯೋಚನೆ ಮಾಡಿ ಹಾಳಾದ ಮೇಲೆ ಆದರೂ ದೇವರೇ ಈಗಲಾದರೂ ನನಗೊಂದು ಜೀವ ಕೊಡಪ್ಪ ಅಂದರೆ ಗಮಕ ಎತ್ಬಿಡ್ತದೆ ದೇವರು. ಪ್ರೈಸ್ ಗಾಡ್. ಯಾರಿಗಾದ್ರೂ ಕಿಡ್ನಿ ಹೋಗಿ ಲಿವರ್ ಹೋಗಿ ಕಷ್ಟ ಇಷ್ಟನಾ? ಅದೇ ಹೇಳ್ರಿ, ಕುಡಿ, ಮತ್ತೆ ಕುಡಿ, ದಮ್ಮೋಡಿ ಎಲ್ಲ ಮಾಡಿ ಕ್ಯಾನ್ಸರ್ ಬಂದು ಕೂಗು, ಮತ್ತೆ ದೇವ್ರು ಹಬ್ಬಿಸ್ತಾನೆ. ಯಾಕೆ ಆ ಥರ ಗಾಚಾರ? ನೀನು ಚೆನ್ನಾಗಿರೋ ಬದುಕಿ ಮಾಡು. ಕೆಲವ್ರು ಹೇಳ್ತಾರೆ, ಪಾಸ್ಟರ್ ಹಿಂಗೆಲ್ಲ ಪ್ರಸಾದ ಮಾಡಿ ಲೈಸೆನ್ಸ್ ಕೊಡ್ತೀನಿ, ಮಾಡಿ ನೀನು ಪಾಪ ಮಾಡಿ ನೋಡು. ನಿನಗೆ ಏನಾಗ್ತದೆ? ಕಿಡ್ನಿ ಹೋಯ್ತದೆ, ಲಿವರ್ ಹೋಯ್ತದೆ, ಎಲ್ಲ ಹೋಯ್ತದೆ ಒಂದೊಂದಾಗಿ. ಅವಾಗ ಕರಿ ಎಣ್ಣೆ ಹಚ್ಚಿ ನಾನು ಅವಾಗಲೂ ಪ್ರಾರ್ಥನೆ ಮಾಡ್ತೀನಿ. ಯಾಕಂದರೆ ದೇವ್ರು ಹಾಕಿ ಹೇಳ್ತದೆ, ಒಬ್ಬನು ಸಭೆಯಲ್ಲಿ ಪಾಪ ಮಾಡಿ ಅವನು ಅಸ್ವಸ್ಥನಾಗಿದ್ದರೆ, ಪಾಪ ಮಾಡಿದ್ದಲ್ಲ ಅಸ್ವಸ್ಥನಾಗಿದ್ದರೆ ಸಭೆ ಯಾರನ್ನು ಕರಿಬೇಕು? ಕಂಡ ಪಾಸನ ಕರಿಬೇಡ, ನಮ್ಮಂಥವ್ರನ್ನ ಕರಿ, ಚರ್ಚಲ್ಲಿರೋನ ಕರಿ. ನಮಗೆ ಗೊತ್ತು ನಿನ್ನ ಬಂಡವಾಳ ಏನು ಅಂತ. ಬರ್ತೀವಿ, ಬೈಯಲ್ಲ. ಎಣ್ಣೆ ಹಚ್ಚಿ ತಲೆ ಮೇಲೆ ಇಟ್ಟು ನೀನೇ ಅರಿಕೆ ಮಾಡ್ಕೊ ಮರ್ಯಾದೆಯಾಗಿ. ಪಾಸ್ಟರ್ ನಿಮ್ಗೆ ಎಷ್ಟು ಚಾಕ್ಲೇಟ್ ಕೊಟ್ಟಿದ್ದೀನಿ ಪಾಸ್ಟರ್ ಅಂತ. ಪರವಾಗಿಲ್ಲ, ದೇವ್ರು ಈಗಲೂ ಕ್ಷಮಿಸ್ತಾರೆ. ಒಪ್ಕೊಂಡೆ ತಾನೆ, ತಗೋ ಎಣ್ಣೆ, ಸ್ತೋತ್ರ ಮಾಡಿ ಬರ್ತೀವಿ. ನೀತಿವಂತನ ಅತ್ಯಾಸಕ್ತಿಗಳ ಪ್ರಾರ್ಥನೆ. ಆದರೆ ಆಪ್ರೇಷನ್ ಮಾಡಿದ ಜಾಗದಲ್ಲಿ ಹಂಗೆ ಇರ್ತದೆ ಮಾರ್ಕು. ಆ ಕಿಡ್ನಿ ಅರ್ಧ ಹೋಗಿದ್ದು ಗುಣ ಆದರೂ ಆಗ್ಬೋದಿಲ್ಲ, ಅರ್ಧದಲ್ಲೇ ಜೀವನ ಮಾಡ್ತಾ ಇರ್ಬೇಕು. ಹೌದ್ರ? ಅದೆಲ್ಲ ಬೇಕಾ? ಬೇಡ. ಮರ್ಯಾದೆಯಾಗಿ ಕ್ರಿಸ್ತನ ನಂಬಿಕೆಯಿಂದ ನೀನು ಅದರೊಂದಿಗೆ ಬದುಕು. ಪ್ರೈಸಲ್ಲ. ಪೌಲ್ ಹೇಳ್ತಾರೆ, ನಥಿಂಗ್ ಕ್ಯಾನ್ ಸಪ್ರೇಟ್ ಮೀ ಫ್ರಮ್ ದ ಲವ್ ಆಫ್ ಗಾಡ್. ಖಡ್ಗವಾಗಲಿ, ಖಡ್ಗ ಅಂದರೆ ಆಪ್ರೇಷನ್ ಆಗಲಿ, ಯಾವುದು ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಕ್ರಿಸ್ತನ ಪ್ರೀತಿಯಿಂದ ಏನು ಮಾಡೋಕ್ಕಾಗಲ್ಲ. ನೀನು ಬೇಕಾದರೆ ನಿನ್ನ ಮನಸ್ಸಲ್ಲಿ ದೂರ ಹೋಗಿರ್ಬೋದು, ಆದರೆ ಆತನ ಪ್ರೀತಿಯಿಂದ ನೀನು ಎಲ್ಲಿ ಹೋದರೂ ಆತನೊಂದಿಗಿದ್ಯಾ. ಎಷ್ಟು ಒಳ್ಳೆ ದೇವ್ರಿ, ಎಷ್ಟು ಒಳ್ಳೆ ದೇವ್ರನ್ನ ಹೆಂಗ್ರಿ ನಾವು ಆತನ ಬಿಟ್ಟು ಇರೋಕ್ಕಾಗತ್ತೆ? ಒಂದು ಕ್ಷಣ ನಾವು ಆತನನ್ನು ಮರೆತರೆ ನಾವು ನಾಯಿಗಿಂತ ಕಡೆ. ನಾಯಿಗಳು ಎಷ್ಟೋ ವರ್ಷ ಆದರೂ ನಮ್ಗೆ ಜ್ಞಾಪಕ ಇಟ್ಕೊಂಡು, ಇವರೇ ನಮಗೆ ಒಂದು ದಿವಸ ಬಿಸ್ಕೆಟ್ ಹಾಕಿದ್ರು ಅಂತಲ್ವ.
ಹಾಗಾಗಿ ದೇವರು ನಮಗೆ ಮಾಡಿದ ಪುಣ್ಯವನ್ನು ಎಂದಿಗೂ ಮರೆಯಕ್ಕೆ ಆತನ ಪ್ರೀತಿಯನ್ನು ನೀನು ತಿಳ್ಕೊಂಡ್ರೆ ಪಾಪ ಮಾಡೋಕ್ಕೆ ನಿನಗೆ ಖಂಡಿತವಾಗಿ ಖುಷಿ ಬರೋದೇ ಇಲ್ಲ. ಪಾಪದಲ್ಲಿ ಖುಷಿ ಇದೆ ಅಂತ ಯಾರೋ ಒಬ್ಬರು ಹೇಳಿ ನೋಡೋಣ. ಪ್ರೈಸ್ ಲಾರ್ಡ್. ಖುಷಿ ಇದೆಯಾ? ಇಲ್ಲವೇ ಇಲ್ಲ. ಪಾಪದಲ್ಲಿ ಮಸ ಇಲ್ಲವೇ ಇಲ್ಲ. ಅದರ ಕರ್ತನಲ್ಲಿ ಸಮಾಧಾನ ಇದೆ, ಸಂತೋಷ ಇದೆ, ನೆಮ್ಮದಿ ಇದೆ, ಖುಷಿ ಇದೆ. ಪ್ರೈಸ್ ಗಾಡ್. ನಾವು ಪಾಪ ಮಾಡಿ ಬಂದವರೇ. ಪಾಪದಲ್ಲಿ ಛೀ ಅಂತ ಅನ್ನಿಸ್ತದೆ ಹೊರತು, ಆದರೆ ದೇವರಲ್ಲಿ ದೇವರ ಪ್ರೀತಿ, ದೇವರ ಕೃಪೆ ಕೇಳ್ತಾ 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 ನಮ್ಮ ಹೃದಯವು ನಂಬಿಕೆಯಿಂದ, ಖುಷಿಯಿಂದ, ಭರವಸದಿಂದ, ಧೈರ್ಯದಿಂದ, ಆಶೀರ್ವಾದದಿಂದ, ಅಭಿವೃದ್ಧಿಯಿಂದ ದಿನೇ ದಿನೇ ನಾವು ಚೇಂಜ್ ಆಗ್ತಾ ಇರ್ತೀವಿ. ನಮ್ಮ ಲೈಫ್ ಮುಖ ಕೂಡ ಚೇಂಜ್ ಆಗ್ತದೆ. ಕರ್ರಗಿದ್ರು ಕೂಡ ಎಷ್ಟು ಚೆನ್ನಾಗಿದೆ ಅಂತಾರೆ. ನಾವು ಅಯ್ಯೋ ಕಪ್ಪಗಿದ್ದೀವಿ ಅಂತಂದರೆ ಅಯ್ಯೋ ಇಲ್ಲ ಪಾಸ ಚೆನ್ನಾಗಿದೆ ಈ ಕಲರ್ ಅಂತ. ಇವತ್ತು ಒಬ್ಬ ಟೈಲರ್ ಕೂಡ ಹೇಳ್ತಿದ್ದಾರೆ, ಪಾಸ ಸಾರ್ ನಿಮ್ಮ ಪರ್ಸ್ನಾಲಿಟಿಗೆ ಸಾರ್ ಈ ಹೊಟ್ಟೆ ಒಂದು ಇಲ್ಲದಿದ್ದರೆ ಬೇಡ ಬಿಡಿ ಸಾರ್ ಇರಲಿದ್ದು ಅಂತಾರೆ. ಹಾಂ, ಪ್ರೈಸಲ್ಲ ಅರ್ಥ ಆಯ್ತು ಹೇಳುವಂಥದ್ದು. ಅಂದರೆ ಇದು ಬಂದು ನಮ್ಮಿಂದ ಉಂಟಾದದಲ್ಲ, ಆತನ ಪುಣ್ಯ ಆತನ ಮೇಲೆ ಇಟ್ಟಿರೋ ನಂಬಿಕೆಯಿಂದ ಆದದ್ದು. ಪ್ರೈಸ್ ಗಾಡ್. ಇದನ್ನು ಬಿಟ್ಬಿಟ್ಟು ಕಾಂಜಿ ಪಿಂಜಿರ ಮುಖ ಹಾಕ್ಕೊಂಡು ಮೂಲೆಯಲ್ಲಿ ಹೋಗಿ ಬಿದ್ದುಕೊಂಡು ನಾಯಿ ನೀನು ಒಂದಾಗಿ ಬಲ್ಕೊಂಡು ನಾಯಿಗಿರೋ ಮರ್ಯಾದೆ ಕೂಡ ನೀನು ಕೊಡದೆ ಹೇ ಬಾರೋ ಹೋಗೋ ಅಂತಾರೆ. ಮಕ್ಕಳು ಕೂಡ ಆಮೇಲೆ ಹೆಂಡ್ತಿ ಚಪ್ಪು ಹೊಡೆದು ಬಿಡ್ತೀನಿ ನೋಡು ಅಂತಾರೆ, ಕೋಪ ಬಂದ್ಬಿಟ್ರೆ. ಊರಿಗೆ ಬರೋದು ಇವ್ರು ಬದುಕೊಂಡು ತಗೊಂಡು ಹೋಗೋದಿಲ್ವ ಅಂದ್ಬಿಡ್ತಾಳೆ ಹೆಂಡ್ತಿ. ನೋಡಿ ಆ ಗಾಚಾರ ಬಿಡ್ತಾರೆ. ಈಗ ಏಸು ಸ್ವಾಮಿ ನಂಬಿ ಗೌರವ ಮರ್ಯಾದೆ ಪ್ರೈಸಲ ಅಲ್ಲೆಲ್ಲೂಯ್ಯ ಅಲ್ವಾ. ಆದ ಕಾರಣ ದೀಕ್ಷಾಸ್ನಾನದ ಮೂಲಕವಾಗಿ ನಾವು ಏನು ಡಿಕ್ಲೇರ್ ಮಾಡ್ತೀವಿ ಅಂದರೆ, ನಾನು ಸತ್ತೋಗಿದ್ದೇನೆ, ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತು ನಾನು ಜೀವಿಸುವರಾಗಿದ್ದೆ. ಕ್ರಿಸ್ತನೇ ನನ್ನಲ್ಲಿ ಜೀವಿಸುವರಾಗಿದ್ದಾರೆ. ಕ್ರೈಸ್ಟ್ ಇನ್ ನ್ಯೂ ದ ಹೋಪ್ ಆಫ್ ಗ್ಲೋರಿ. ಅಲ್ಲಿ ಹೋಗೋದಕ್ಕೆ ನಿರೀಕ್ಷೆ ಯಾವುದಂದ್ರೆ ಇಲ್ಲಿ ಆತ ನಿನ್ನೊಳಗೆ ಇದ್ದಾರೆ. ಪ್ರೈಸ್ ಗಾಡ್. ಆಮೇಲೆ ಪಾಪ ಅಧೀನ ಸ್ವಭಾವವು ನಾಶವಾಗಿ ಏನಾಯ್ತದು? ನಾಶ ಅಂದ್ರೆ ಏನರ್ಥ? ಇನ್ನು ಅಡ್ರೆಸ್ ಇಲ್ಲದೆ ಆಗ್ಬಿಡ್ತದ್ದು. ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿ ಇರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಿದೆಯಾ? ಇದಕ್ಕೆ ನಾಟಕ ಮಾಡಕ್ ಹೋಗ್ಬೇಡ, ಬರೀ ನಂಬಿಕೆ ಇಡುವುದು ಅಷ್ಟೇ. ಅಲ್ಲೂಯ್ಯ. ಅಷ್ಟೇ ಶರೀರದಲ್ಲಿ ಎಡವಟ್ಟು, ಶರೀರ ಬಿಡ್ಬೇಡ ಯಾಮರ್ಯ, ಶರೀರ ನಂಬೇಡ, ಆತ್ಮನ ನಂಬು, ದೇವ್ರ ವಾಕ್ಯದಲ್ಲಿ ಬರ್ದಿರೋದು ನಂಬು. ನಿನ್ನ ನಂಬಿಕೆ ನಿನಗೆ ಜಯ ಕೊಡುವಂಥದ್ದು. ಈಗ ಆತನ ಬಾಸುಂಡಗಳಿಂದ ಗುಣವಾಗಿದ್ದೇವೆ ಅಂತ ಯಾವಾಗ ಹೇಳ್ತೀವಿ? ಹೇಳಿ, ಬಾಯಿ ತೆಗೆದೆ ಹೇಳಿ. ಆರೋಗ್ಯ ಇಲ್ದಿದ್ದಾಗಲ್ವಾ? ಓಕೆ. ಈಗ ಆರೋಗ್ಯ ಇಲ್ಲ ಅಂತ ನಮ್ಮ ಶರೀರ ಹೇಳಿದ್ರೆ ನಾವು ಅದನ್ನು ನಂಬ್ತೀವೋ, ಆತನ ಬಾಸುಂಡಗಳ ಗುಣ ಆಗಿದೆ ನಂಬ್ತೀವೋ? ಅದೇ ನಂಬಿಕೆ. ನಿನ್ನ ದೇಹ ಕೋತಿ ಥರ ಆಡಿದ್ರು ಕೋತಿಯಲ್ಲ, ನೀನು ಕ್ರಿಸ್ತನಾಗಿದ್ದೀ. ಇದು ಫೇತು. ಅರ್ಥ ಆಯ್ತಾ? ಅರೆ ಹೇಳ್ರಿ, ಅರ್ಥ ಆಗಿದ್ರೆ ಈ ಥರ ಕೂತಿದ್ದಾರೆ ನೀವು. ನಾನು ಈ ರೆವಲ್ಯೂಷನ್ ಸಿಕ್ಕಿದ ಮೇಲೆ ಸೋತ್ರ ಮೇಲೆ ಲೂಯ. ಅರ್ಥ ಆಯ್ತ್ರಿ? ಈಗ ನಮ್ಮ ದೇಹದಲ್ಲಿ ಕಾಯಿಲೆ ಬಂತು, ಜ್ವರ ಬಂತು, ತಲೆನೋವು ಬಂತು, ಬಂತು. ಅವಾಗ ಏನಂತೀವಿ? ಯೇಸುವಿನ ನಾಮದಲ್ಲಿ ಆತನ ಬಾಸುಂಡಗಳು ಏನಾಗಿದ್ದೆ ನಾನು ಗುಣವಾಗಿದೆ, ಆತನ ಹೊತ್ತ ಹರೆಯ ಸಕಾಶವಾಗಿದೆ ಅಂತೇಳಿ ನಾವೇನು ಮಾಡ್ತೀವಿ? ನಂಬಿಕೆಯನ್ನು ವ್ಯಕ್ತಪಡಿಸ್ತೀವಿ. ಹೌದಾ ಇಲ್ವಾ? ಪ್ರೈಸ್ ಲಾರ್ಡ್. ಯಾರೋ ಹೇಳ್ಕೊಟ್ಟಿದ್ದನ್ನು ಮಾಡೋಕ್ಕೆ ಹೋಗ್ಬೇಡಿ, ಗಿನಿಪಾಠ ಆಗ್ಬಿಡ್ತದೆ. ನಿನ್ನ ವಾಕ್ಯವನ್ನು ಓದುವಾಗ ನಂಬುತ್ತೆ ನೋಡು. ಈ ಕಾರ್ಯವನ್ನು ನಂಬುವಾಗ ಆ ನಂಬಿಕೆ ನಿನಗೆ ನೀತಿ ಅನ್ನಿಸಲ್ಪಡುತ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಆದ ಕಾರಣ ಶರೀರದಲ್ಲಿ ನೆಗೆಟಿವ್ ಕೋಡ್ ತೋರಿ ಬರುವಾಗ ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಳದೆ ವಾಕ್ಯ ಏನು ಹೇಳ್ತದೋ ಅದೇ ಸತ್ಯ ಅಂತ ನಾವು ನಂಬಿಕೆಯಲ್ಲಿ ಡಿಕ್ಲೇರ್ ಮಾಡ್ತೀವಿ. ಹೌದಲ್ಲ? ಅದೇ ಪ್ರಕಾರ ನಿನ್ನ ಲೈಫಲ್ಲಿ ಏನಾದ್ರು ಡೊಂಕು ಪಂಕು ಇದ್ದರೆ ಅದನ್ನು ಅಂಗೀಕಾರ ಮಾಡ್ಕೊಬೇಡ. ನೀನು ವಾಕ್ಯವನ್ನು ನಾನು ನೀತಿವಂತನಾಗಿದ್ದೇನೆ, ನಾನು ಪರಿಶುದ್ಧವಂತನಾಗಿದ್ದೇನೆ, ದೇವರ ಮಗನಾಗಿದ್ದೇನೆ, ನಾನು ಪಾಪದ ಮೇಲೆ ಜಯ ಕೊಟ್ಟ ದೇವರಿಗೆ ಸ್ತೋತ್ರ, ನಾನು ಇನ್ನು ಪಾಪಿಯಲ್ಲ, ನೀತಿವಂತನಾಗಿ ಆತನಿಗೆ ಎಬ್ಬಿಸಲ್ಪಟ್ಟಿದ್ದೇನೆ, ಆತನ ಶಕ್ತಿಯಿಂದ ನಾನು ಈ ಭೂಮಿ ಮೇಲೆ ಬದುಕ್ತೀನಿ. ನಾನಲ್ಲ, ಕ್ರಿಸ್ತ ನನ್ನಲ್ಲಿ ಬದುಕೋರಾಗಿದ್ದಾನೆ. ಒಂದು ಸತಿ ತಲೆನೋವು ಹೋಯ್ತು, ಇನ್ನು ಜೀವನದಲ್ಲಿ ಬರೋದಿಲ್ವಾ?
ನೀನು ಸಾಯೋವರೆಗೂ ಮಣ್ಣಿಗೆ ಹಾಕೋ ತನಕ ಬರ್ತಾ ಇರ್ತದೆ. ಆದ್ದರಿಂದ ಬಿಟ್ಬಿಡ್ಬೇಡ, ಫೈಟ್ ಮಾಡ್ತಾನೆ ಇರು. ಅಲ್ಲೆಲ್ಲೂಯ. ಡೋಂಟ್ ಗಿವ್ ಅಪ್, ಫೈಟ್ ಮಾಡ್ತಾನೆ ಇರು. ಆಮೇಲೆ ಅರ್ಥ ಆಯ್ತಾ? ಈ ಹೋರಾಟವು ಒಳ್ಳೆ ಹೋರಾಟ. ಯಾವುದನ್ನು ಕಾಪಾಡ್ಕೋ? ಗಾಸ್ಪಲನ್ನು ಕಾಪಾಡ್ಕೋ, ವಿಶ್ವಾಸನ ಹಿಡ್ಕೋ ಗಟ್ಟಿಯಾಗಿ. ಒಳ್ಳೆ ಹೋರಾಟ ನೋಡು, ವಿಶ್ವಾಸನ ಕಾಪಾಡ್ಕೋ. ಪ್ರೈಸ್ ಗಾಡ್. ಅಲ್ಲೆಲ್ಲೂಯ. ಅದನ್ನೇ ಪೌಲ್ ತಿಮೋತಿಗೆ ಹೇಳ್ತಾನೆ, ಏನಾರು ಬರ್ಬೋದಪ್ಪ ನಿನ್ನ ಲೈಫಲ್ಲಿ, ಅದನ್ನು ನೋಡಬೇಡ. ನೀನು ಯಾವುದು ನಂಬಿಕೆ ಇಟ್ಟು ರಕ್ಷಣೆ ಹೊಂದಿದೆಯೋ ಅದನ್ನು ಕೊನೆವರೆಗೂ ಹಿಡ್ಕ ಗಟ್ಟಿಯಾಗಿ. ಆಮೇಲೆ ಅವತ್ತು ತಲೆನೋವಿಂದ ಗುಣಪಡಿಸಿದ್ರ, ಇವತ್ತು ಕ್ಯಾನ್ಸರಿಂದ ಕೂಡ ಗುಣಪಡಿಸೋಕೆ ಅದೇ ನಂಬಿಕೆನೆ. ಆಮೇಲೆ ಅಲ್ಲೆಲ್ಲೂಯ. ಅವತ್ತು ನಿನಗೆ 5 ರೂಪಾಯಿಗೆ ಅದ್ಭುತ ಮಾಡಿದ್ರ, ಇವತ್ತು ನಿನಗೆ ಒಂದು ವೇಳೆ 5 ಕೋಟಿ ಅಗತ್ಯ ಇದ್ದರೆ, ಜೋಕರ್ಗಳೇ ಕೇಳ್ಕೊ ಚೆನ್ನಾಗಿ, ನೀನು ಬೆನ್ಸಲ್ಲಿ ಹೋಗೋದಕ್ಕೂ ಏರೋಪ್ಲೇನ್ ತಗೊಳ್ಳೋದಕ್ಕಲ್ಲ ಕಳ್ಳ. ನಿನಗೆ ಅಗತ್ಯ ಇದ್ದರೆ ಏರೋಪ್ಲೇನ್ ತಗೊಳ್ಳೋದಕ್ಕೆ, ಅದಕ್ಕೆ ಕೂಡ ನಾನು ದೇವ್ರು ಅದ್ಭುತ ಮಾಡ್ತಾರೆ. ಅದು ಜನರನ್ನ ಸುಮ್ಮನೆ ಹಿಪ್ನಾಟಿಸಮ್ ಮಾಡಿ, ನೀನು ಏರೋಪ್ಲೇನ್ ತಗೋತೀಯ, ನೀನು ಬೆನ್ಸಲ್ಲಿ ಹೋಗ್ತೀಯ. ಅವನಿಗೆ ತಿನ್ನೋಕ್ಕೆ ಊಟಕ್ಕೆ ಗತಿ ಇಲ್ಲ, ಇನ್ನು ಮನೆ ಇಲ್ಲ, ಅವ್ನು ಬಾಡಿಗೆ ಮನೆಯಲ್ಲಿದ್ದಾನೆ. ಇವನು ಹೇಳ್ತಾನೆ ಬೆನ್ಸ್ ಅಂತ ಮನೆ ಹೊಡೆಯೋದಲ್ಲ ಚಕ್ಕ. ಜನ ಯಾರನ್ನ ಎಂತ ಲೂಸ್ ನನ್ನ ಮಕ್ಕಳು ಇದೆಲ್ಲ ಕಲ್ಸ್ಕೊಂಡ್ಬಿಡ್ತಾರೆ ಚರ್ಚಲ್ಲಿರೋ ಜನರಿಗೆ. ಅವನು ಡಿಸಪಾಯಿಂಟ್ ಆಗ್ಬಿಡ್ತಾನೆ, ಸಿಕ್ಕಿಲ್ಲ, ಬೆನ್ಸೇ ಬಂದಿಲ್ಲ ಅಂತ. ಇಲ್ಲ ಸಾಲ ಮಾಡಿ ತಗೊಂಡು ಸಾಲ ಕಟ್ಕೊಂಡು ಸಾಯ್ತಾ ಇರ್ತಾನೆ. ಒಬ್ಬ ಹೇಳಿದ, ಬ್ರೋದರ್ ಏನೋ ಬ್ರೋ ಏನಪ್ಪ ವೆಚ್ಚನಿಕಿರ ಬ್ರೋ, ನಾನೊಂದು ಇದು ವೆಚ್ಚನಿಕಿರೋ ಬ್ರೋ ಅನ್ನಂತೆ. ಏನು ಫೋನ್? ಅಯ್ಯೋ ಬ್ರೋ, ನಮ್ಮೆಲ್ಲ ಆನ್ಲೈನ್ ಪುಲ್ಲಿಗೆ ಬ್ರೋ, ದೇವ್ರ ಮಕ್ಕಳವರು ನಾವೆಲ್ಲ, ನಮ್ಮ ಗುರು ಹೇಳ್ಕೊಟ್ಟಿದ್ದಾರೆ ಬರೀ ಐಫೋನ್ ಇಟ್ಕೋಬೇಕು ಅಂತ. ಆಯ್ತು, ಎಲ್ಲ ಆಯ್ತಮೇಲೆ ಒಂದು ತಿಂಗಳು ಆಯ್ತಂತೆ ಮ್ಯೂಸಿಕ್ ಕಲ್ತ್ಕೊಂಡು. ಫೀಸ್ ಕೊಡಪ್ಪ ಅಂದರೆ, ಬ್ರೋ ಭಯಂಕರ ಸಾಲ ಬ್ರೋ. ಸಾಲನಾ? ಮೊನ್ನೆ ತಾನೇ ನೀನು ಐಫೋನ್ ಇಟ್ಕೋಬೇಕು ಅಂತ. ಹೌದು ಬ್ರೋ, ಸಾಲ ಮಾಡಿ ತಗೊಂಡಿದ್ದೀನಿ ಬ್ರೋ, ಕಟ್ಟೋಕ್ಕಾಗ್ತಾಯಿಲ್ಲ. ಆಮೇಲೆ ನೀವು ಸಾಲ ಮಾಡಿ ಶೋಕಿ ಮಾಡೋಕೆ, ನಿನಗೆ ಇದು ವಿಶ್ವಾಸ ಬಗ್ಗೆ ನನಗೆ ಹೇಳ್ಕೊಟ್ಟೆ, ನೀನೇ ಹೇಳು ಅಂತ. ಇದು ವಿಶ್ವಾಸ ಅಲ್ಲ. ವಿಶ್ವಾಸ ಎಂಬುದಾಗಳ ತಕ್ಕಂಥ ಅವತ್ತವತ್ತು ನಿನ್ನ ಅಗತ್ಯಗಳನ್ನ ಯೇಸುವಿನ ನಾಮದಲ್ಲಿ ಕೊರತೆ ಇಲ್ಲದೆ ನಡೆಸಲ್ಪಡುವಂಥದ್ದೇ ವಿಶ್ವಾಸ. ನಿನ್ನ ನಂಬಿಕೆಗಿಂತ ಹೆಚ್ಚಾಗಿ ಮಾಡಕ್ಕೆ ಹೋಗ್ಬೇಡ. ಲೂಸಿಫರ್ ಥರ ಕಳ್ಳ, ಲೂಸಿಫರ್ ಕಳ್ಳ ಆಗ್ಬಿಡ್ತೀನಿ ನೀನು. ನಿನ್ನ ಜೊತೆ ಜನನ ನರಕ ಕರ್ಕೊಂಡ್ಬಿಡ್ತೀನಿ ಸೈತಾನೆ. ನಿನ್ನ ವಿಶ್ವಾಸಕ್ಕಿಂತ ಹೆಚ್ಚು ಬಯಸಬೇಡ, ನಿನ್ನ ವಿಶ್ವಾಸದಿಂದ ಕಮ್ಮಿಯೂ ಆಗಬೇಡ. ಸುಮ್ಮನೆ ಜನರನ್ನ ಹಿಪ್ನಾಟಿಸಮ್ ಮಾಡಿ, ಕನ್ಫ್ಯೂಷನ್ ಮಾಡಿ, ಗಿಲ್ಟಿಲಿ ಹಾಕಿ ಜನರನ್ನ, ಬಾಪ ಅವರು ನನ್ನೊಂದಿಗೆ ದೇವರಿಲ್ಲ, ನಮ್ಮ ವಿಶ್ವಾಸ ವರ್ಕೌಟ್ ಆಗೋಲ್ಲ ಅಂತೆಲ್ಲ ಕನ್ಫ್ಯೂಷನ್ ಆಗಿಬಿಡ್ತಾರೆ. ಹಾಗೆ ಮಾಡೋಕ್ಕೆ ಹೋಗ್ಬೇಡ, ದಯಮಾಡಿ. ಅವನ ನಂಬಿಕೆಯನ್ನು ಆರಂಭಿಸುವವ್ರು ಯಾರು? ಪೂರೈಸೋರು ಯಾರು? ನಿನ್ನ ಮಧ್ಯದಲ್ಲಿ ಬಂದು ಗಂಟೆ ಆಡಿಸ್ಬೇಡ. ನೀನು ಬರೀ ಯೇಸು ಬಗ್ಗೆ ಹೇಳ್ಕೊಂಡು ಹೋಗ್ತಾ ಇರು. ಆಟೋಮೆಟಿಕ್ ಅಲ್ಲಿ ಕಲಿತಾನೆ, ಸತ್ಯ ಕಲಿತಾನೆ. ಈಗ ನಿನಗೆ ಕೋಲ್ಡ್ ಬಂದಿದ್ಯಾ, ಅಲ್ಲ ಬಂದಿದ್ಯಾ, ನೀನು ಆ ವಿಶ್ವಾಸದಲ್ಲಿ ಆಪ್ರೇಟ್ ಮಾಡು. ನಿನಗೆ ಬಂದು ಸಾಲ ಇದೆಯಾ, ಈಗ ವಿಶ್ವಾಸದಲ್ಲಿ ಆಪ್ರೇಟ್ ಮಾಡು ಯೇಸುವಿನ ನಾಮದಲ್ಲಿ. ಅದನ್ನು ಬಿಟ್ಬಿಟ್ಟು ನಾ ಏರೋಪ್ಲೇನ್ ಏನು ಹೋಗ್ತೀನಿ ಇದೆಲ್ಲ ಮಾಡಿ ಕನ್ಫ್ಯೂಷನ್ ಮಾಡೋಕ್ಕೆ ಹೋಗ್ಬೇಡ್ರಿ. ಅದು ಫೇತೇ ಅಲ್ವೇ ಅಲ್ಲ. ಯಾವನಾದರೂ ಈ ಬೆಟ್ಟವನ್ನು, ಯಾವ ಬೆಟ್ಟವನ್ನು? ನೀನು ಆ ಬೆಟ್ಟ ಅಲ್ಲ, ಈ ಬೆಟ್ಟ ಅಂದರೆ ಏನು? ನಿನ್ನ ಮುಂದೆ ಇರತಕ್ಕ ಸಮಸ್ಯೆಯನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂಬುದಾಗಿ ಹೇಳಿ ತನ್ನ ಮನಸ್ಸಲ್ಲಿ ಸಂಶಯ ಪಡದೆ ತಾನು ಹೇಳಿದಂತೆ ಆಗುವುದು ಎಂಬುದಾಗಿ ನಂಬಿದರೆ ಅವನು ಹೇಳಿದಂತೆ ಆಗುವುದು. ನೀವು ಊರಲ್ಲಿನ ಬೆಟ್ಟ ಎಲ್ಲ ಹೋಗು ಅಂತ ಹೇಳಿದ್ರೆ ಬೆಟ್ಟ ನಿನ್ನ ಹೊದ್ಕೊಂಡ್ಬಿಡ್ತದೆ. ನಿನ್ನ ಬೆಟ್ಟ ಯಾವುದು? ಈಗ ಪ್ರಾಬ್ಲಮ್ ಯಾವುದಮ್ಮ ನಿನ್ನ ಪ್ರಾಬ್ಲಮ್ ಏನು ಸಾರ್? ಅದನ್ನು ನೋಡಿ ಮಾತಾಡಿ ಸಾರ್. ಸುಮ್ಮನೆ ಇದಕ್ಕೆ ಹೋಗ್ಬೇಡ. ಅವ್ರು ಮಾಡಿದ್ದಾರೆ, ನಾನು ತಗೋಬೇಕು. ಲೋಕದವ್ರು ಇಟ್ಕೊಂಡ್ಬಿಡೋದು, ನಾವು ಕೂಡ ಇಟ್ಕೋಬೇಕು. ಈ ಲೋಕಕ್ಕೆ ತಕ್ಕ ವೇಷ ತರಿಸ್ಕೊಳ್ಬೇಡ ಅಂತ ಬೈಬಲ್ ಹೇಳ್ತದೆ. ಮಗನೇ, ನೀನು ಚರ್ಚಲ್ಲಿರೋ ಜನರುಗಳ ಅದನ್ನು ಬೋಧಿಸ್ತೀಯ. ನಮ್ಮ ಕಂಪ್ಯಾರಿಸನ್ ಈ ಲೋಕದವನಲ್ಲ, ನನ್ನ ಕಂಪ್ಯಾರಿಸನ್ ನನ್ನ ಕ್ರಿಸ್ತನು. ಪ್ರೈಸ್ ಗಾಡ್, ಹಲ್ಲೆಲೂಯ. ಆದ ಕಾರಣ ದಯಮಾಡಿ ನಾನು ಮತ್ತೆ ಹೇಳ್ತೀನಿ, ತಾಳ್ಮೆಯಾಗಿ ಕೇಳ್ಕೊತಾನೆ, ನೀನು ಕನ್ಫ್ಯೂಷನ್ ಮಾಡಕ್ಕೆ ಹೋಗಬೇಡ. ಅಯ್ಯೋ ನಿನಗೆ, ಅಯ್ಯೋ. ರೈಟ್, ಕೇಳ್ಕೊತ್ಕೊಳ್ಳೋಣ. ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆ ಎಂದು ತಿಳಿದಿದ್ದೇವೆ. ಸತ್ತವನು ಪಾಪದ ವಶದಿಂದ, ನೋಡಿ, ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಏನಾಗಿದ್ದೀವಿ ನಾವು? ಎಲ್ಲ ಗಮನ ಕೇಳಿ. ಯಾವ್ದಾದ್ರು ಚಟ ಇದೆಯಾ ನಿನ್ನ ಹತ್ರ? ಯಾವ್ದಾದ್ರು ಅಭ್ಯಾಸ ಇದೆಯಾ? ನೀನು ಅದರಿಂದ ಬಿಡುಗಡೆ ಆಗಿದ್ಯಾ ಅಂತ ಬೈಬಲ್ ಹೇಳ್ತದೆ. ಯಾವುದೋ ಕಾಯಿಲೆ ಇದೆಯಾ ನಿನ್ನ ಹತ್ರ? ಯಾವುದಾದ್ರು ಸಾಲದ ಸಮಸ್ಯೆ ಇದೆಯಾ ನಿನಗೆ? ಯಾವುದೋ ಕೊರತೆ ಇದೆಯಾ? ನೀನು ಅದರಿಂದ ಬಿಡುಗಡೆ ಆಗಿದ್ಯಾ ಅಂತ ಬೈಬಲ್ ಹೇಳ್ತದೆ. ಅದೇ ನಿನ್ನ ಫೇತು. ಆಮೇನ್.
ನೀನು ಸಾಯ್ಬೇಕಾ ಸತ್ತಿದ್ಯಾ? ಯಾವುದಕ್ಕೆ? ಆಗ ಪಾಪದ ಸಂಬಳ ಏನಾಗಿತ್ತು? ಅದೇ ದರಿದ್ರ, ಅಸಮಾಧಾನ, ಇವೆಲ್ಲ ಕಾಯಿಲೆ, ಇವೆಲ್ಲ ಕಾರಣ ಆಗಿದ್ದು ಪಾಪಕ್ಕೆ ಆಗಿತ್ತು. ಈಗ ನಾವು ಪಾಪದ ಏನಾಗಿದ್ದೀವಿ ನಾವು? ಆಮೇಲೆ ಆದ ಕಾರಣ ಅದು ನನ್ನ ಹಿಡ್ಕೊಳಕ್ಕಾಗಲ್ಲ, ನನಗೆಲ್ಲ ರೈಟ್ಸ್ ಇದೆ ಗೋ ಅಂತ ಹೇಳೋದಕ್ಕಾಗಿ, ನನಗೆಲ್ಲ ರೈಟ್ಸ್ ಇದೆ ಹೋಗು ಯೇಸುವಿನ ನಾಮದಲ್ಲಿ ಹೇಳೋದಕ್ಕಾಗಿ. ಪ್ರೈಸ್ ದಿ ಲಾರ್ಡ್. ನಮ್ಮ ಭಾರತ ದೇಶದ ಕಲಾಚಾರ ಪ್ರಕಾರ ಮದುವೆ ಆಗಿದ್ದಂಥ ಹೆಂಗಸರು ನಾರ್ತ್ ಇಂಡಿಯಾ ಎಲ್ಲ ಹೋದರೆ ಇಲ್ಲಿಂದ ಇಲ್ಲಿ ಬಟ್ಟು ಹೊಡೆದಿರ್ತಾರೆ. ನೋಡಿದ್ರಾ? ಇಲ್ಲಿ ದೊಡ್ಡದಾಗಿ ಬಟ್ಟು ಇಟ್ಕೊಂಡಿರ್ತಾರೆ, ಕಾಲಲ್ಲಿ ಊಟ ಹಾಕೊಂಡಿರ್ತಾರೆ, ತಾಳಿ ಕಟ್ಕೊಂಡಿರ್ತಾರೆ. ಎಲ್ಲ ಇದೆಲ್ಲ ಆದಮೇಲೆ ಏನಾಯಿತು ಅಂತ ಅರ್ಥ? ಏನಾಯಿತು ಅಂತ ಅರ್ಥ? ಮದುವೆ ಆಗಿದ್ದ ಹೆಂಗಸನ್ನ ಯಾರು ಗಂಡಸು ನೋಡೋದಿಲ್ವಾ? ನೋಡ್ತಾರೆ ಅಂದ್ಬಿಟ್ಟು ಹೀಗೆ ಅಲ್ಲಿಗೆ ತೋರ್ಸೋಕ್ಕಾಯ್ತದ? ಈ ಅಮ್ಮನಿಗೆ ಏನಿರಬೇಕು? ಬುದ್ಧಿ ಇರಬೇಕು. ನಾನು ಏನಾಗಿದ್ದೀನಿ? ಅರೆ ಹೇಳ್ರಿ, ಮದುವೆ ಆಗಿದ್ದೀನಿ ಅಂತ. ಆದರೂ ಒಬ್ಬ ಹಿಂದ್ಗಡೆನೇ ಬರ್ತಾನೆ. ಇಟ್ಕೊಳ್ಳೋಣ, ಉದಾಹರಣೆಗೆ ಹೇಳ್ತೀನಿ. ತುಂಬ ಬ್ಯೂಟಿ ಆಗಿದೆಯಾ ನೀನು, ನಿನ್ನ ಬ್ಯೂಟಿ ತಗೊಂಡೋಗಿ ಬೂಟಿಗೆ ಹಾಕು. ಬ್ಯೂಟಿ ಆಗಿದೆಯಾ, ನೀನು ಹಿಂದ್ಗಡೆನೇ ಸುತ್ತಿದ್ದಾನೆ. ಇಟ್ಕೊಳ್ಳೋಣ, ನಿನ್ನ ಬ್ಯೂಟಿ ನೋಡಿ ಅವ್ನು ಮನೆ ಬರ್ಬಿಟ್ಟು ಹಿಂದ್ಗಡೆ ಸುತ್ತಿದ್ದಾನೆ. ಅಯ್ಯೋ ಪಾಪ ಅಂತ ನೀನು ಜಾಗ ಕೊಟ್ಟರೆ ತಪ್ಪು ಯಾರ್ದು? ಯಾರು ತಪ್ಪು? ಹೌದಾ? ಯಾರು ತಪ್ಪು? ನಿಂದ ತಪ್ಪು. ನೀನು ಪಬ್ಲಿಕ್ ಆಗಿ ಬೂಟ್ ಕಲ್ತ್ಕೊಳ್ಳೋಕೆ ಏನೈತೆ ನಿನಗೆ? ಎಲ್ಲ ನಿನಗೆ ಸಪೋರ್ಟ್ ಮಾಡ್ತಾರೆ, ಅವ್ನಿಗೆ ಸಪೋರ್ಟ್ ಮಾಡ್ತಾರೆ. ಅದೇ ಪ್ರಕಾರ ನಿನಗೆ ವಿರೋಧವಾಗಿ ಬರುವ ಯಾವುದನ್ನು ಕೂಡ ಆಮೇನ್ ಆಗ್ತಾ ಇಲ್ಲ ಅಂತ ನೀನು ಹೇಳ್ಬಾರ್ದು. ಆಗ್ತದೆ. ಆಮೇನ್ ಆಗ್ತದೆ, ನಿನ್ನಿಂದ ಆಗ್ತದೆ. ಯಾಕಂದ್ರೆ ನೀನು ಪಾಪದ ಪಾಲಿಗೆ ಏನಾಗಿದೆ? ನೀನು ಇನ್ನು ಮರಣಕ್ಕೂ ವ್ಯಾಧಿಗೂ ನಿನ್ನ ಮೇಲೆ ಏನಿಲ್ಲ. ನಾನು ಪೂರ್ಣ ಜಯಶಾಲಿ ಆಗಿದ್ದೇನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ಮೂಲಕವಾಗಿ ಜಯ ಕೊಟ್ಟ ದೇವರಿಗೆ ಈಗ ಈ ಕ್ಷಣದಲ್ಲಿ ಹೇಳಿ ತೊಲಗಿ ಹೋಗ್ಲಿ ಯೇಸುವಿನ ನಾಮದಲ್ಲಿ. ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಗೆಟ್ ಔಟ್ ಇನ್ ಜೀಸಸ್. ಆಮೇನ್. ನಿನ್ನ ಹತ್ರ ಇರೋದನ್ನು ಹೋರಾಡ ಅಂತಂದ್ರೆ ಇಲ್ದೇ ಇರೋದಕ್ಕೆಲ್ಲ ಅವು ಕೈ ಹಾಕ್ಕೊಂಡು ಕೂತು ತಲೆ ಕೆಡಿಸ್ಕೊಂಡು ಜನನ ಹೋಗಿ ಮಿಸ್ಪ್ರಾಯ ಮಾಡ್ತಾರೆ. ಈಗ ನಿನ್ನ ಪ್ರಾಬ್ಲಮ್ ಏನು ಸಾರ್? ಅದರ ಮೇಲೆ ನೀನು ಅದರ ವಶಕ್ಕೆ ಸತ್ತೋಗ್ಬಿಟ್ಟಿದ್ದೆ. ನೀನು ಅದನ್ನು ಜಯಿಸೋದಕ್ಕೆ ಬೇಕಾಗಿರೋ ಶಕ್ತಿಯನ್ನು ಹೊಂದಿದ್ದಿ. ಪುನರುತ್ಥಾನದ ಶಕ್ತಿ ನಿನ್ನ ದೇಹದಲ್ಲಿ, ಆತ್ಮದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಇನ್ನು ನೀನು ಪಾಪದ ವಶದಲ್ಲಿ ಇಲ್ಲ, ನೀನು ರೋಗದ ವಶದಲ್ಲಿ ಇಲ್ಲ, ನೀನು ಕಾಯಿಲೆ ವಶದಲ್ಲಿ ಇಲ್ಲ, ದರಿದ್ರ ವಶದಲ್ಲಿ ಇಲ್ಲ. ನೀನು ಅದಕ್ಕೆ ಸತ್ತೋಗಿದ್ದಿ. ಇನ್ನು ಬದುಕೋದು ಕ್ರಿಸ್ತನು ನಿನ್ನೊಳಗೆ ಬದುಕ್ತಿದ್ದಾನೆ. ಕ್ರಿಸ್ತನ ದೇಹವು ನೀನು ಒಂದಾಗಿದ್ದಿ. ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ. ಪಾಸ್ಟರ್ ಡಾಕ್ಟರ್ ಹೇಳ್ಬಿಟ್ಟು, ಡಾಕ್ಟರ್ ಅವ್ರ ತಾತ ಹೇಳಿ, ವಾಕ್ಯ ಹೇಳ್ತದೆ ನಿನ್ನಲ್ಲಿ ಜೀವ ಇದೆ, ನಿನ್ನಲ್ಲಿ ಪುನರುತ್ಥಾನ ಶಕ್ತಿ ಇದೆ. ನೀನು ಯಾವುದನ್ನು ನಂಬುತ್ತೀಯೋ ಅದೇ ಆಗ್ತದೆ. ಡಾಕ್ಟ್ರು ಹೇಳೋದನ್ನು ನಂಬ್ತೀಯ ಅದೇ ಆಗ್ತದೆ. ದೇವ್ರು ಹೇಳೋದು ನಂಬ್ತೀಯ ಅದೇ ಆಗ್ತದೆ. ನಿನ್ನ ಬ್ಯಾಂಕ್ ಹೇಳೋದು, ಪಾಕೆಟ್ ಹೇಳೋದು ನಂಬಿದ್ರೆ ಅದೇ ಆಗ್ತದೆ. ನನಗೆ ಕಳೆದ ವಾರವರೆಗೂ ಕೆಲವು ತಲೆ ಭಾರ ಬಂದ್ಬಿಟ್ಟಿತ್ತು. ಕೆಲವೊಂದೆಲ್ಲ ಕಮಿಟ್ಮೆಂಟ್. ನಾನು ಪಾಪ ಪಾಸ್ಟರ್ಗಳು ಕೆಲವು ಸಂಗತಿಗಳನ್ನು ಹೇಳ್ಬಿಟ್ರು, ನನ್ನ ನಂಬಿ ಹೇಳಿಸ್ಬಿಟ್ಟಿದ್ದಾರೆ. ಅಯ್ಯೋ ನಾನು ಏನು ಮಾಡುವೆ ಎಂಬುದಾಗಿ ಮನಸ್ಸಲ್ಲಿತ್ತು. ನಾನು ಅವ್ರ ಹತ್ರ ಕೂಡ ಹೇಳಿದೆ, ನೋಡಪ್ಪ ನನಗೆ ಅವತ್ತವತ್ತು ಏನು ಬರ್ತದೆ, ನಾನು ಅದನ್ನು ಮಾತ್ರ ಮಾಡೋಕ್ಕಾಗತ್ತೆ, ಇದೆಲ್ಲ ಮಾಡೋಕ್ಕಾಗಲ್ಲ ಸ್ವಾಮಿ ನನಗೆ ಅಂದೆ. ತಿರ್ಗಾ ನನ್ನ ಮನಸ್ಸಿಗೆ ನಾನು ಹೇಳಿದೆ, ಯಾಕೋ ಅಪನಂಬಿಕೆ ಮಾತಾಡ್ತೀಯ? ದೇವ್ರಿಗೆ ಅಸಾಧ್ಯವಾದದ್ದು ಯಾವುದೈತೆ ಅಂತ. ಆದರೂ ಸುಮ್ಮನೆ ನಾನು ಯಾಕೆ ಭಾರ ಹೊತ್ಕೋಬೇಕು ಅಂತೆ. ನನ್ನ ನೋಡಿ ದೇವರು ಅದ್ಭುತ ಮಾಡ್ತಾರೆ, ಮಾಡ್ದೆ ನೀನು ಮಾಡ್ತೀನಿ ಅಂತಂದೆ. ಅವತ್ತು ಹೋಗ್ಬಿಟ್ರು ಕೂಡ ಮೀಟಿಂಗ್ ಮುಗಿಸ್ಕೊಂಡು. ಒಬ್ಬರು ಬಂದು ಕೊಟ್ಟರು, ಇದ್ರಲ್ಲಿ ಇಷ್ಟಿದೆಯ, ಎಷ್ಟಿದೆ ನನಗೆ ಗೊತ್ತಿಲ್ಲ, ತಗೊಳಯ್ಯ, ಒಂದು 20 ಇರ್ಬೋದಯ್ಯ, ಕೊಡಿ ಅಂತ ಹೇಳಿ ತಗೊಂಡೋಗಿ ಕೊಟ್ಬಿಟ್ಟೆ. ಬಾಯಲ್ಲಿ ಕರ್ಕೊಂಡು ಕೊಟ್ಬಿಟ್ಟು ಎಣ್ಸ್ಕೊಂಡು ನೀನೇ ಎಷ್ಟಿದೆ ಅಂತ ಹೇಳ್ಕೊ ಹೋಗು ಅಂತಂದು. ಅವರು ಪಾಪ ಮನೆಗೆ ಹೋಗಿದ್ರು, ಇಲ್ಲೇ ಕೂತು ಎಣ್ಸಿ 59,000 ರೂಪಾಯಿ ಇದೆ, ಹೋಗಂತೆ ಹೋಗು ಎಸ್ ನಾಮದಲ್ಲಿ ಹೋಗು. ಇನ್ನೊಬ್ಬರು ಬಂದರು, ಪಾಸ್ಟರ್ 35,000-40,000 ರೂಪಾಯಿ ಬೇಕು, ನೋಡೋಣ ಅಂತಂದೆ. ದೇವ್ರು ಅದಕ್ಕೂ ಧೈರ್ಯ ಅದ್ಭುತ ಮಾಡೋದು. ಇನ್ನೊಬ್ಬರು ಫೋಟೋ ತೋರಿಸ್ತಾರೆ, ಪಿಲ್ಲರ್ಲ್ಲ ಹಾಕ್ಬಿಟ್ಟು, ಇದೇ ನಮ್ಮ ಗತಿ ಅಂತ. ಅದಕ್ಕೂ ಯೇಸುವಿನ ನಾಮದಲ್ಲಿ. ಅಲ್ಲೆಲ್ಲೂಯ. ಅದಕ್ಕೋಸ್ಕರ ಯಾರು ಏನತ್ರ ಬರಬೇಡಿ. ಇದು ಬೇರೆ ಗಾಚಾರ ನನಗೆ. ಪ್ರಕಾಶ, ನಿಮ್ಮ ಶಿಷ್ಯ ಎಲ್ಲಿ? ನಿಮ್ದು ಅದು ಇಲ್ಲೊಬ್ಬ ಲಿಂಗ, ತಗೊಂಡಿದ್ದು ಮರ್ಯಾದೆ ಕೊಡ್ರಿ. ಇನ್ನು ಮುಂದೆ ಚರ್ಚಲ್ಲಿ ಸಾಲ ಕೊಡೋಂಗಿಲ್ಲ, ಸಾಲ ತಗೊಳಂಗಿಲ್ಲ, ಕಾಸು ಕೇಳಂಗಿಲ್ಲ. ಅನೌನ್ಸ್ ಮಾಡಪ್ಪ ನೀನು. ಪಾಸ್ ಹತ್ರ ಯಾರು ಬಂದು ಕೇಳಂಗಿಲ್ಲ. ಅಲ್ಲೆಲ್ಲೂಯ.
ಅರ್ಥ ಆಯ್ತು ರೀ? ನನಗೆ ಯಾವ ದೇವ್ರ ಅದೇ ದೇವ್ರು ನಿನಗೆ ಅದ್ಭುತ ಮಾಡ್ತಾರೆ. ಆಮೇನ್. ಪ್ರೈಸ್ ಗಾಡ್. ನಿನಗೆ 5 ರೂಪಾಯಿ ಅಗತ್ಯ ಇದೆ, ನನಗೆ 5 ಲಕ್ಷ ರೂಪಾಯಿ ಅಗತ್ಯ ಇದೆ. ಅದನ್ನು ಯಾರ ಹತ್ರ ನೋಡಿ? ನಾನು ದೇವ್ರ ಹತ್ರ ನೋಡ್ಬೇಕು. ಆಯ್ತಾ? ಆದ ಕಾರಣ ನೀವು ಈ ಫೇತಲ್ಲಿ ಬೆಳೆಸುವಂಥ ದೇವರೇ. ನಾನು ಹೇಳ್ತೀನಿ, ಭಾಳ ಸಂತೋಷವಾಗಿದೆ ಈ ಫೇತಲ್ಲಿ ನಡೆಯುವಂಥದ್ದು, ಭಾಳ ಆಶ್ಚರ್ಯಕರವಾಗಿದೆ. ನಾನು ಇಲ್ಲಿವರೆಗೂ ಎಂಥದ್ದ ಅದ್ಭುತ ಈ ದಿನಗಳಲ್ಲಿ ಭಾಳ ಸೂಪರ್ ನ್ಯಾಚುರಲ್ ಆಗಿ ದೇವ್ರ ಕಾರ್ಯಗಳು ಮಾಡತಕ್ಕಂಥವ್ರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ರೈಟ್. ಆಮೇಲೆ ಇದಲ್ಲದೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ, ಯಾರೆಲ್ಲ ಕ್ರಿಸ್ತನ ಸತ್ತಿದ್ದೀರಾ ಕೈ ಎತ್ತುವುದಲ್ಲೇ ಹೇಳ್ರಿ. ಹಾಗಾದ್ರೆ ಪಾಪಕ್ಕೆ ಸತ್ತಿದ್ದೀರಾ, ಶಾಪಕ್ಕೆ ಸತ್ತಿದ್ದೀರಾ, ರೋಗಕ್ಕೆ ಸತ್ತಿದ್ದೀರಾ, ದರಿದ್ರಕ್ಕೆ ಸತ್ತಿದ್ದೀರಾ, ಎಲ್ಲದಕ್ಕೂ ಸತ್ತಿದ್ದೀರಾ. ಇನ್ನು ಸಾಯ್ಬೇಕಾದ ಏನಾಯ್ತಾ? ಡಾಕ್ಟ್ರ್ ಹೇಳ್ತಾರೆ ಸತ್ತೋದ್ರು ಇನ್ನು ಸ್ವಲ್ಪ ಅರ್ಧ ಭಾಗ ಜೀವ ಐತೆ ಅಂತ ಹೇಳ್ತಾರ? ಇಲ್ಲ, ಮುಗಿತಂದ್ರೆ ಮುಗ್ದಾಯ್ತು. ನಿಮ್ಮ ಹತ್ರ ಕಾಸು ಕಿತ್ಕೊಳ್ಳೋಕ್ಕೆ ಆಕ್ಸಿಜನ್ ಹಾಕಿ ಇಂಥ ಗಾಳಿ ಹೊಡಿಕೊಂಡಿರ್ತದೆ ಅಷ್ಟೇ. ಅದು ತೆಗೆದ್ರೆ ಪಟ್ಟು ಐತ್ಯ. ಒಂದು 3-4 ದಿವಸ ಇಟ್ಕೊಂಡು 15-20 ಒಂದೊಂದು ದಿನಕ್ಕೆ 20,000 ಹಾಕ್ಬಿಟ್ಟು ಅದು ವಸೂಲಿ ಮಾಡ್ಕೊಂಡು ಕಳಿಸ್ಬಿಡ್ತಾರೆ. ಗೊತ್ತಾಯ್ತಾ? ಒಟ್ಟರಲ್ಲಿ ಪ್ರಾಣ ಹೋಯ್ತಾ? ಅದು ಹೋಯ್ತಾ? ಮುಗಿದೋಯ್ತು ಕತೆ. ಪಾಪದ ಸತ್ಯ ಮುಗಿದೋಯ್ತು ಕತೆ ಯೇಸುವಿನ ನಾಮದಲ್ಲಿ. ಅದರೊಂದಿಗೆಲ್ಲ ಏನಾಯಿತು? ಲಯವಾಯಿತು. ಇನ್ನು ನೀನೆಲ್ಲ ಬದುಕೋದು ಕ್ರಿಸ್ತನ ಬದುಕುವವರಾಗಿದ್ದಾರೆ. ಎಂತ ಕ್ರಿಸ್ತನು ಸತ್ತವರೊಳಗಿಂದ ಎಬ್ಬಿಸಿದಾತನು. ಆಮೇನ್. ಪೌಲ್ ಹೇಳ್ತಾರೆ ರೋಮರ್ 8ನೇ ಅಧ್ಯಾಯದಲ್ಲಿ, ಯೇಸುವನ್ನು ಸತ್ತವರೊಳಗಿಂದ ಎಬ್ಬಿಸಿದ ಅದೇ ಆತ್ಮ ನಿಮ್ಮಲ್ಲಿ ವಾಸವಾಗಿರೋದ್ರಿಂದ ಮರಣಕ್ಕೆ, ಸಾವಿಗೆ, ಬಲಹೀನಕ್ಕೆ ಸಂಬಂಧಪಟ್ಟ ಈ ಶರೀರವನ್ನ ಈಗಲೂ ಆತನು ಎಬ್ಬರಿಸೋದಕ್ಕೆ ಶಕ್ತನಾಗಿದ್ದಾನೆ. ಆಮೇನ್. ಬಿಟ್ಬಿಡ್ಬೇಡ್ರಿ. ಪಾಪ ಮಾಡಿಬಿಟ್ಟೆ, ತಪ್ಪು ಮಾಡಿಬಿಟ್ಟೆ, ನಾ ಬಿದ್ದುಬಿಟ್ಟೆ ಅಂತ ಅಲ್ಲೇ ಬಿದ್ದುಕೊಂಡಿದ್ರೆ ನೀನು ಅಲ್ಲೇ ಸಾಯ್ತಾ ಇರಬೇಕು. ಬಿದ್ದರೆ ಎದ್ದು ನಿಂತ್ಕೋ. ಯೇಸು ನೀತಿಮಂತರು 7 ಸತಿ ಬಿದ್ದರು. ಎಷ್ಟು ಸತಿ? 7 ಅಂದ್ರೆ ಏನು? ಅವನು ಪರಿಪೂರ್ಣವಾಗಿ ಬಿದ್ದು ಎದ್ದು ನಿಂತ್ಕೊತಾನೆ. ಹೇಳಿ ನಾ ಪರಿಪೂರ್ಣವಾಗಿ ಬಿದ್ದಿದ್ರು ನಾ ಎದ್ದು ನಿಂತ್ಕೊತೇನೆ. ನಾನಲ್ಲ, ನನ್ನ ಎಬ್ಬಿಸುವ ಆತನ ಶಕ್ತಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನೀತಿವಂತನ ಎಷ್ಟು ಸತಿ? 7 ಸತಿ ಅಂದ್ರೆ ಏನರ್ಥ? ಪರಿಪೂರ್ಣವಾಗಿ ಪಾಪದಲ್ಲಿ ಗುಲಾಬ್ ಜಾಮೂನ್ ತರ ಆಗ್ಬಿಟ್ಟಿದ್ಯಾ? ಸ್ಟಿಲ್ ದೇರ್ ಇಸ್ ಅ ಹೋಪ್ ಫಾರ್ ಯು. ಕ್ರೈಸ್ಟ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ. ಕ್ರಿಸ್ತನು ನಿಮ್ಮಲ್ಲಿ ಇರತಕ್ಕಂಥದ್ದೇ ಪ್ರಭಾವದ ನಿರೀಕ್ಷೆಗೆ ಆಧಾರಭೂತನಾಗಿದ್ದಾನೆ. ಆಮೇನ್. ಡಾಕ್ಟ್ರು ಪೆರೇಡ್ ಡಾಕ್ಟ್ರು ಚೊನ್ನಾರ್ ಡ್ಯಾಡಿಯಿಂದ ಮುರ್ರೆ ಕೂತು ಡಾಕ್ಟ್ರ್ ಚೇತು ಉನ್ನೆ ಕೂತಿರುತ್ತ ಎಸ್ ನಾಮ ಪೆರೇಡ್ ಡಾಕ್ಟರ್ನಾಗಟ್ಟ ಚಿನ್ನ ಡಾಕ್ಟರ್ನಾಗಟ್ಟ ನೀನು ಒಳಗಿರೋ ದೊಡ್ಡವರಾಗಿದ್ದಾರೆ. ಆಮೇನ್. ಸಾವಿಗೆ ಸಂಬಂಧಪಟ್ಟ ಶರೀರಗಳನ್ನು ಜೀವಗೊಳಿಸುವ ಆತ್ಮ ಎಲ್ಲಿದೆ? ಕರಿಬೇಕಾಗಿಲ್ಲ, ನೀನು ಒಳಗೈತೆ. ಎಲ್ಲ ನಾಡಿ ನರಗಳಲ್ಲೂ ಬೈಬಲ್ ಜೋರಾಗಿ ಓದು, ಯೇಸು ನಾಮದಲ್ಲಿ ಓದು, ಜೋರಾಗಿ ಓದು. ಎಲ್ಲ ನಿನ್ನ ಕಿವಿ ಒಳಗೆ ಹೋಗಲಿ. ಅದಕ್ಕೆ ಜೀವ ಇದೆಯಲ್ವ? ಕುಲ್ಕೋಸ್ ಹಾಕಿದ್ರೆ ಬದುಕತ್ತೇ ಇಲ್ಲ ಸ್ವಲ್ಪ. ಹಂಗೆ ವಾಕ್ಯದಕ್ಕೆ ಜೀವ ಜೋರಾಗಿ ಓದು. ಓದಕ್ಕೆ ಬರೋಲ್ಲ, ಇಲ್ಲ ಓದ್ಬಿಡ್ತಿದ್ದೆ ನಾನು. ಓದ್ಬಿಡ್ತಿದ್ದೆ ಜೋರಾಗಿ. ಈಗ ಓದೋದನ್ನೇ ಅರಿಕೆ ಮಾಡ್ಕೊಂಡು ಬದುಕೊಂಡಿದ್ದೆ ನಾನು. ಮತ್ತು ನೀವೆಲ್ಲ ಓದೋಕೆ ಗೊತ್ತಿದ್ದ ಬದುಕೊಂಡು ಸಾಯ್ಬೇಕು ಜೋರಾಗಿ ಕಿರ್ಚಿ. ಅಲ್ಲೂಯ್ಯ. ಅರ್ಥ ಮಾಡ್ಕೊಳ್ಳಿ. ಓದಿ, ಜೋರಾಗಿ ಓದಿ. ಅದೆಲ್ಲ ನಾಡಿ ನರ ಒಳಗೆ ಹೋಗ್ತದೆ, ಹೋಗಿ ಪವರ್ ಆಗ್ಬಿಡ್ತದೆ ಪವರ್. ಆಮೇಲೆ ರೈಟ್. DJ-ಯಲ್ಲಿ ಹಾಕ್ಬಿಟ್ಟು ಮ್ಯೂಸಿಕ್ ಹಾಕ್ಬಿಟ್ರೆ ಆಡ್ತಿದ್ದವ್ರು ಕೂಡ ಏನ್ಬಿಡ್ತಾನೆ, ಆಡ್ತಾನೆ. ಹೌದಲ್ವಾ? ನಮ್ಮ ಮೇಸಾಕ್ ಪಾಸ್ಟ್ರಿ, ನಮ್ಮ ಸಾಮೇಲ್ ಪಾಸ್ಟ್ರು, ನಾವೆಲ್ಲರೂ ಅಷ್ಟೇ. ಅಲ್ಲೇ ಆಗ್ತಿದ್ರೆ ಆಮೇಲೆ ನೋಡಿ ಇವ್ರು ಆಡ್ತಾರೆ. ಅದು ಅದು ಬಂದ್ಬಿಟ್ಟು ಬೆಳಗ್ಗೆ ಕೇಳಿ ಬಂದ್ಬಿಡ್ತು. ಎಲ್ಲರೂ ಅದೇ ಕೇಸ್. ಅಲ್ಲಿ ನೋಡ್ಬೇಡ, ನೀವೆಲ್ಲ ಅದೇ ಕೇಳಿಸು. ನೀನು ಮನುಷ್ಯನಾಗಿದ್ದರೆ ಅದೇ ಕೇಸ್ ಉಳ್ಳವನಾಗಿರ್ತೀಯ. ಇಷ್ಟ ಇಲ್ಲ, ಬಂದ್ಬಿಡ್ತದೆ. ಪಾಂಡಿಚೇರಿಯಲ್ಲಿ ಪಾಪ ಬಸ್ಸಲ್ಲಿ ಹೋಗಿ ಬಂದು ಕಿವಿಯಲ್ಲಿ ಆಡಿ ಕೇಳಿ ಆಮೇಲೆ ಬಾಯಲ್ಲಿ ಇದಪ್ಪ ನಿನಗೆ ಅದು ಕೇಳಿದ್ದು ಬಾಯಲ್ಲಿ ಬಂದ್ಬಿಡ್ತದೆ. ಅದೇ ಥರ ನೀವು ವಾಕ್ಯ ಕೇಳ್ತಾನೆ ಇರಿ, ಓದ್ತಾನೆ ಇರಿ, ಕಿವಿಲಿ ಕೇಳಿ ಓದಿ ಮಾಡಿ. ಆಮೇಲೆ ನಿನ್ನ ಬಾಯಲ್ಲಿ ಅದೇ ಬಂದ್ಬಿಡ್ತದೆ. ಆಮೇಲೆ ಒಂದು ಡಾಕ್ಟರ್ ಹೇಳಿದ ಮಾತು ನಿನ್ನ ಲೈಫನ್ನು ಮುಖ ಸತ್ತೋಗಿರೋ ಥರ ಆಗೋದಾದರೆ ಅದಕ್ಕಿಂತಲೂ ಪವರ್ಫುಲ್ ದೇವರ ವಾಕ್ಯ.
ಈಗ ಬರೋಕ್ಕೆ ಮುಂಚೆ ಒಂದು ಸಾಕ್ಷಿ ಕೇಳಿದೆ, ಒಂದು ಸಿಸ್ಟರ್ಗೆ ಥೈರಾಯ್ಡ್ ಇದೆ ಅಂತಂದ್ರಂತೆ. ಆ ಥೈರಾಯ್ಡ್ ಇದೆ ಅಂತಂದಾಗ ಅಯ್ಯೋ ಅವ್ರ ಯಜಮಾನ್ ಮಾತಾಡ್ತೀನಮ್ಮ, ಇಲ್ಲ ಒಂದು ವಾರ ಬೇಡ, ಒಂದು ವಾರಕ್ಕೊಂದು ತಿನ್ನಮ್ಮ, ಇಲ್ಲ ಒಂದು ಅರ್ಧ ತಿನ್ನಮ್ಮ, ಇಲ್ಲ ತಿನ್ನಲ್ಲ ನನ್ನ ದೇವರು ಅಂತ ಅಮ್ಮ ಹಂಗೆ ಇದ್ರಂತೆ. ಆಮೇಲೆ ಕೊನೆಯದಾಗಿ 16 ವರ್ಷ ಮದುವೆ ಆಗಿ ಮಕ್ಕಳು ಬೇರೆ ಇಲ್ಲ ಅವ್ರಿಗೆ, ಲೇಟಾಗಿ ಅದು ಥೈರಾಯ್ಡಿಂದ ಮಕ್ಕಳು ಆಗೋದಿಲ್ಲ ಅಂತ ಬೇರೆ ಹೇಳ್ಬಿಟ್ಟಿರಂತೆ. ಆ ಅಮ್ಮ ಅರಿಕೆ ಮಾಡ್ತಾನೆ ಇದ್ರಂತೆ, ವಾಕ್ಯ ಹೇಳ್ತಾನೆ ಇದ್ರಂತೆ. ದುಡಕ್ಕಂದು ಒಂದು ದಿವಸ ಹೋಗಿ ಚೆಕ್ ಮಾಡಿದ್ರೆ ಥೈರಾಯ್ಡ್ ಇಲ್ಲ ಅಂತ. ಅವ್ರು ಸುಮ್ಮನೆ ನೀನು ಅಂತ ನಕ್ಲ ನೀನು ಸುಮ್ಮನೆ ಹಾಕೊಂಡ್ಬಂದು ಬಂದ್ಬಿಟ್ಟಿದೆ ಅಂತ. ತಿರ್ಗಾ ಮಾನ ದಿವಸ ಅವ್ರು ಚೆಕ್ ಮಾಡೋದಂತ, ಅವಾಗ ಕೂಡ ಇಲ್ಲವಂತೆ. ನೋಡಿ, ನಂಬಿದರಿಗೆ ಎಲ್ಲವೂ ಸಾಧ್ಯ. ಇದು ನಿನ್ನ ಭಕ್ತಿ ಅಲ್ಲ, ಆತನ ಮಾಡಿದ ಪುಣ್ಯ ಇದು. ಮೊದಲು ನಮ್ಗೆ ಹೆಂಗಿತ್ತಂದರೆ ಚೆನ್ನಾಗಿ ನಡೆದ್ರೆ ಚೆನ್ನಾಗಿರ್ತೀವಿ, ಇಲ್ಲದಿದ್ರೆ ಹೋಯ್ತು ಅಂತ. ಹಿಂಗೆಲ್ಲ ಇದು ಆತನ ಕೃಪೆಯಿಂದ ನಾವು ಈಗ ಬದುಕಿ ಮಾಡುವವರಾಗಿದ್ದೇವೆ. ಆಮೇನ್, ಪ್ರೈಸ್ ಗಾಡ್. ರೈಟ್. ಆಮೇಲೆ ನಾವು ಕ್ರಿಸ್ತನೊಡನೆ ಸತ್ತ ಪಕ್ಷದಲ್ಲಿ ಆತನೊಡನೆ ಜೀವಿಸುವೆವೆಂದು ನಂಬುತ್ತೇವೆ. ಏನ್ ಮಾಡ್ತೇವೆ? ಏನ್ ಮಾಡ್ತೇವೆ? ಏನ್ ಮಾಡ್ತೇವೆ? ನಂಬಿಕೆ ಅಂದ್ರೆ ಏನು? ಇಲ್ಲದೆ ಇರೋದನ್ನ ಇರುವಾಗೆ ಆಕ್ಟಿಂಗ್ ಮಾಡೋದೇ ನಂಬಿಕೆ. ಇಲ್ಲ ಇರೋ ಥರ ಆಕ್ಟಿಂಗ್ ಮಾಡೋದು, ಇರೋ ಥರ ಆಕ್ಟಿಂಗ್ ಅಲ್ಲ. ಆಕ್ಟಿಂಗ್ ಮಾಡಿದ್ರೆ ಇಲ್ಲದೆ ಇದೆ ಆಕ್ಟಿಂಗ್ ಮಾಡ್ತಾರೆ, ಆಯ್ತಾ? ಇಲ್ಲದೆ ಇರೋದನ್ನ ಇದೇ ಹಾಗೆ ಭರವಸದ ನಡೆಯುವಾಗ ಅದು ಅಲ್ಲಿ ಉಂಟಾಗಿರತಕ್ಕದಾಗ. ಆಮೇಲೆ ಮತ್ತು ಈಗ ನಾವು ಆತನೊಂದಿಗೆ ಬದುಕುವರಾಗಿದ್ದೇವೆ, ಬದುಕ್ತೀವೋ ಇಲ್ವೋ? ಹಾಗಾದ್ರೆ ಬದುಕೋದು ನಿಜನಾ? ಬದುಕೋದು ನಿಜನಾ? ಯಾವ ಆಧಾರದಲ್ಲಿ ಹೇಳ್ತೀರಾ? ನಂಬಿಕೆಯಿಂದ ಹೇಳ್ತೀರಾ. ಹಾಗಾದ್ರೆ ನಿಮ್ಮ ದೇಹದಲ್ಲೋ ಮನಸ್ಸಲ್ಲಿ ಯಾವುದೋ ಒಂದು ಸಂಗತಿ ಬಂದ್ಬಿಡುತ್ತೆ ಅಂತೇಳಿ ಅದನ್ನು ಅಂಗೀಕಾರ ಮಾಡ್ಕೊಂಡ್ಬಿಡ್ರಿ. ಆತನ ಏನು ಹೇಳಿದ್ದಾನೋ ಅದನ್ನು ಅಂಗೀಕಾರ ಮಾಡಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಡಬ್ಬ ಎಲ್ಲ ಖಾಲಿ ಆಗ್ಬಿಡ್ತು, ಪಾಕೆಟ್ ಖಾಲಿ ಆಗ್ಬಿಡ್ತು, ಬ್ಯಾಂಕು ಖಾಲಿ ಆಗ್ಬಿಡ್ತು ಅಂತ ಅದನ್ನು ಯೋಚನೆ ಮಾಡಬೇಡ. ದೇವರೇ ನನ್ನ ಸೋರ್ಸ್ ಆಗಿದ್ದ. ಈ ಜಗತ್ತನ್ನು ಸೃಷ್ಟಿ ಮಾಡಿದ ದೇವರೇ ನನಗೇನಾಗಿದ್ದಾರೆ? ಸೋರ್ಸ್ ಆಗಿದ್ದಾರೆ. ಆಕಾಶ ಭೂಮಿನ ಉಂಟು ಮಾಡಿದವನು ಯಾರು? ಹೇಗೆ ಉಂಟು ಮಾಡಿದ್ರು? ವಾಕ್ಯದ, ಅದೇ ವಾಕ್ಯದಿಂದ ನೀನು ಪುನರ್ಜನ್ಮ ಹೊಂದಿದ್ದಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನೀನು ಹುಟ್ಟಿದ್ದು ಯಾವುದರಿಂದ? ಆ ಜೀವವುಳ್ಳ ವಾಕ್ಯದ ಮತ್ತೆ ಹುಟ್ಟಿದ್ದೀರಿ. ಆದ ಕಾರಣ ಜೀವವುಳ್ಳ ವಾಕ್ಯವು ಎಲ್ಲ ವಿಧದಲ್ಲೂ ನಿನಗೆ ಸಸ್ಟೈನ್ ಆಗಿರತಕ್ಕದಾಗಿರ್ತದೆ. ಸೂರ್ಯನನ್ನು ಉಂಟು ಮಾಡಿದ ದಿನದಿಂದ ಇವತ್ತುವರೆಗೂ ಇದೆಯಲ್ವಾ? ಈ ಪ್ರಪಂಚದಲ್ಲಿ ದೇವರು ಉಂಟು ಮಾಡಿದಲ್ಲೂ ವರ್ಕ್ ಆಗ್ತಾ ಇರ್ತದಲ್ವಾ? ದಿನ ಕೂತ್ಕೊಂಡು ದೇವರು ಆಪ್ರೇಟ್ ಮಾಡ್ತಿರ್ತಾರೆ, ಕೀ ಕೊಡ್ತಿರ್ತಾರೆ. ಇಲ್ಲ, ಆಟೋಮೆಟಿಕ್. ಹಾಗೆ ನಿನ್ನ ಲೈಫಲ್ಲಿ ಜೀವವುಳ್ಳ ವಾಕ್ಯ ಇರೋದ್ರಿಂದ ಆ ನಂಬಿಕೆಯಲ್ಲಿ ಈ ಭೂಮಿ ಮೇಲೆ ನಾವು ಬದುಕಿ ಮಾಡುವವರಾಗಿದ್ದೇವೆ. ಪ್ರೈಸ್ ಗಾಡ್. ರೈಟ್. ನೆಕ್ಸ್ಟ್, ಕ್ರಿಸ್ತನು ಸತ್ತ ಮೇಲೆ ಜೀವಿತನಾಗಿ ಎದ್ದು ಬಂದಿದ್ದರಿಂದ ಆತನು ಇನ್ನು ಮುಂದೆ ಸಾಯತಕ್ಕವನಲ್ಲ. ಇನ್ನು ಮುಂದೆ ಏನಿಲ್ಲ ಹೇಳಿ, ಇನ್ನು ಮುಂದೆ ಏನಿಲ್ಲ. ಕೇಳಬಹುದು. ಮರಣವು ಇನ್ನೂ ಆತನನ್ನು ಆಳುವುದಿಲ್ಲವೆಂದು. ಏನ್ ಮಾಡೋದಿಲ್ಲ? ಈಗ ನೀನ್ ಯಾರೊಂದಿಗೆ ಸತ್ತಿದ್ದಿ? ಯಾರೊಂದಿಗೆ ಬದುಕಿದ್ದಿ? ಈಗ ಆತನನ್ನು ಆಳೋದಿಲ್ಲ, ಆದ್ರೆ ನಿನ್ನನ್ನು ಆಳೋದಿಲ್ಲ. ಮತ್ತೆ ಸಾವು ಬರ್ತದಲ್ಲ ಪಾಸ್ಟರ್, ಬೈಬಲ್ ಹೇಳ್ತದೆ, ಲಯವಾದದಲ್ಲಿ ಬಿತ್ತುತ್ತೇವೆ, ನಿರ್ಲಯವಾಗಿ ಧರಿಸಲ್ಪಡ್ತದೆ. ರೋಗ ಬರ್ತದೆ, ಅಲ್ಲಿ ಸ್ಟೇ ಹಾಕೊಡುದು. ಯೇಸುವೆ ನಾವು ಗೆಟ್ ಔಟ್. ದರಿದ್ರ ಬರ್ತದೆ, ಗೆಟ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ರೆಸಿಸ್ಟ್ ಮಾಡೋದಕ್ಕೆ ಜೀವವು ನಿನ್ನಲ್ಲಿ ಇದೆ. ಒಂದು ಸತಿ ಸತ್ತ ಮೇಲೆ ಮುಗಿದೋಯ್ತು, ನ್ಯಾಯ ತೀರ್ಪು ಆತನ ಮೇಲೆ ಬಂದಾಯಿತು. ಆ ನ್ಯಾಯ ತೀರ್ಪು ಆತನ ಮೇಲೆ ಬಂದ ಮೇಲೆ ನಾವು ಕೂಡ ನಂಬಿಕೆಯಿಂದ ಆತನ ಮೂಲಕವಾಗಿ ನ್ಯಾಯ ತೀರ್ಪು ಆತನ ಹೊಂದಿದ್ದನ್ನ ನಾವು ಎಂಜಾಯ್ ಮಾಡತಕ್ಕಂಥವರಾಗಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇನ್ನು ಎರಡು ನನ್ನ ಹತ್ರ ನಾನು ಇಟ್ಕೊಂಡು ಆತನು ಒತ್ಕೊಂಡಿದ್ದು ಅಂದರೆ ಅದು ನಿಂದ ತಪ್ಪು. ಆತನು ಒತ್ಕೊಂಡ ಮೇಲೆ, ಈಗ ನೋಡಿ, ನಿಮ್ಮ ಯಜಮಾನರು ಬಿಲ್ ಕಟ್ಟಿರ್ತಾರೆ, ಲೈಟ್ ಬಿಲ್. ನಿನಗೆ ಹೇಳ್ತಾರೆ ಲೈಟ್ ಬಿಲ್ ಕಟ್ಟಿದ್ದೀನಪ್ಪ ಅಂತ. ನಿಮ್ಗೆ ಹೋದ್ಮೇಲೆ ಅವ್ರು ಕೆಲ್ಸಕ್ಕೆ ಹೋದ್ಮೇಲೆ ಲೈಟ್ ಬಿಲ್ ಕಟ್ಟಿಲ್ಲ ಅಂತ ಹೇಳ್ತಾನೆ. ಏನು ಮಾಡ್ತೀಯಾ? ಕಟ್ಟಿದ್ದೀವಿ ಅಂತ ಹೇಳ್ತೀವಿ. ಇಲ್ಲ, ಕಿತ್ಕೊಂಡು ಹೋಗ್ಬಿಡ್ತಾರೆ, ಬಿಟ್ಬಿಡ್ತೀರ ನೀವು? ಇಲ್ಲ, ಏನು ಮಾಡ್ತಾರೆ? ಅದನ್ನು ತೋರಿಸುವವರಾಗಿದ್ದೀರಿ. ವಯಸ್ಸಲ್ಲ, ಅದನ್ನು ತೋರಿಸ್ತಾನೆ ಇರು. ಯೇಸುವಿನ ನಾಮದಲ್ಲಿ ತೋರಿಸ್ತಾನೆ ಇರು, ವಾಕ್ಯ ತೋರಿಸ್ತಾನೆ ಇರು. ಅದು ಖಂಡಿತವಾಗಿ ಒಂದು ವೇಳೆ ಕೆಲವರು ನಮ್ಮ ಮೇಲಿರೋ ಕೋಪದಿಂದ ಇಲ್ಲ ನೀವು ಕಟ್ಟಿಲ್ಲ ಕಿತ್ಕೊಂಡು ಹೋದ್ರು ಕೂಡ ನಾವು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ಬೋದು.
ಮೇಲಧಿಕಾರಿ ಹತ್ರ ಹೋಗಿ ಹೇಳ್ಬೋದು ನಾವು, ನೋಡಿ ಸರ್ ಹಿಂಗೆ ಆಗಿದೆ ಅಂತ ಹೇಳುವಾಗ ಅವ್ರು ಸುಮ್ಮನೆ ಇರೋದಕ್ಕೆ ಸಾಧ್ಯತೆ ಆಗ್ತದೆ. ಈ ಸಲ ಮೊನ್ನೆ ನಮ್ಮ ಚರ್ಚೆ ವಿಷಯದಲ್ಲಿ ಕೂಡ ಹಾಗೆ ಅಂದರು, ನಮ್ಮ ಮೇಲಧಿಕಾರ ಹತ್ರ ನಾವು ಮೇಲಧಿಕಾರ ಹತ್ರ ಹೋದ್ವಿ, ಅದ್ರಲ್ಲಿ ಬರ್ದಿದೆಯಲ್ಲಪ್ಪ ಅಂತ ಹೇಳ್ಬಿಟ್ರು ಅವರು ಕೂಡ. ಪ್ರೈಸಲ್ಲ ಅವ್ರು ಪೊಲಿಟಿಕ್ ಹತ್ರ ಹೋದ್ರು, ನಾವು ಪೊಲಿಟಿಕ್ ಹತ್ರ ಹೋದ್ವಿ, ತೋರಿಸಿದ್ವಿ. ಫಾದರ್ ಅದು ನಿಮ್ಮ ಹತ್ರ ರೆಕಾರ್ಡ್ ಇದ್ದರೆ ನನ್ನ ಮಗನಾದರೂ ಬಿಡಬೇಡಿ ಅಂದ್ಬಿಟ್ರು. ನೋಡಿ, ರೆಕಾರ್ಡ್ ಮಾತಾಡ್ತದೆ ಅಂದರೆ ಈ ರೆಕಾರ್ಡ್ ಎಷ್ಟು ಮಟ್ಟಿಗೆ ಮಾತಾಡ್ತದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಯೇಸುವಿನ ನಾಮದಲ್ಲಿ ನಾವು ಅದು ಮುಗಿಸ್ಬಿಡುವ ಅದನ್ನು. ಆತನು ಸತ್ತದ್ದು ಒಂದೇ ಸಾರಿ, ಆತನು ಸತ್ತಿದೆ ಸಾರಿ, ಒಂದೇ ಸಾರಿ. ನೀನ್ ದಿನ ಸಾಯ್ಬೇಕಾ, ದಿನ ಕಷ್ಟಪಡ್ಬೇಕಾ? ಇಲ್ಲ. ಅದು ಪಾಪದ ಪಾಲಿಗೆ. ಅದು ಯಾರಿಗಾಗಿ? ಪಾಪದ ಪಾಲಿಗೆ. ಈಗ ನಿನ್ ಮೇಲೆ ಬರೋ ಕಾಯಿಲೆಗೂ ಕಷ್ಟಕ್ಕೂ ಹೋರಾಟಕ್ಕೆ ಕಾರಣ ಯಾವುದು? ಪಾಪವಾಗಿತ್ತು ಒಂದು ಕಾಲದಲ್ಲಿ. ಈಗ ಪಾಪಕ್ಕೆ ನಿನ್ ಮೇಲೆ ಅದಕ್ಕೆ ಅಧಿಕಾರ ಇಲ್ಲ, ಯಾಕಂದ್ರೆ ನಿನ್ ಮೇಲೆ ಪಾಪ ಇಲ್ಲ. ಈಗ ಯಾರು ಹೊತ್ಕೊಂಡ್ರು? ಯೇಸು ಹೊತ್ಕೊಂಡ್ರು. ಈಗ ನಿನ್ನಲ್ಲಿ ಏನಿಲ್ಲ, ಪಾಪ ಇಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹೋರಾಟ ಮಾಡೋದು ಬೇರೆ, ಅದನ್ನು ಎಂಜಾಯ್ ಮಾಡ್ತಾ ಇರೋದು ಬೇರೆ. ಪ್ರೈಸ್ ಗಾಡ್. ಕೆಲವರು ಏನು ಮಾಡ್ತಾರೆ ಅಂದರೆ ಅದನ್ನು ಎಂಜಾಯ್ ಮಾಡ್ತಿರ್ತಾರೆ. ಪ್ರಸಂಗ ಕೇಳಿದ್ರು ಏನು ಕೇಳಿದ್ರು, ಇಲ್ಲ ನಾನು ಚೆನ್ನಾಗೈತೆ ಇದು, ನಾನು ಮಾಡೇ ಮಾಡ್ತೀನಿ, ಕದ್ದು ಮುಚ್ಚಿ ಗುಚ್ಚಿ ಮಾಡ್ಕೊಂಡೇ ಇರ್ತಾರೆ. ಸ್ವಲ್ಪ ದಿನ ನೋಡ್ತಾರೆ ದೇವರು, ಅಯ್ಯೋ ಇವನಿಗೆ ಅವಕಾಶ ಇದೆಯಪ್ಪ ಅಂತ. ಮತ್ತೆ ಸತ್ಯ ಕೇಳಕ್ಕೆ ಅವಕಾಶ ದೊರಕಿ ಕೂಡ ಅವರು ಸ್ವೀಕಾರ ಮಾಡ್ಕೊಂಡಿಲ್ಲ, ಏನು ಮಾಡೋಕ್ಕೆ ಬರೋದಿಲ್ಲ. ಆದರೆ ಅವರು ಅಲ್ಲಿಂದ ಹೊರಗೆ ಬರಬೇಕು ಅಂತ ತಡಪಾಯಿಸ್ತಾ ಇದ್ದರೆ ಅವನು ಎಂಥ ಪಾಪದ ಆಳದಲ್ಲಿ ಬಿದ್ದಿದ್ರು ನನ್ನ ದೇವರು ಅವನನ್ನು ಮೇಲೆ ಎಬ್ಬಿಸೋಕ್ಕೆ ಶಕ್ತರಾಗಿದ್ದ. ಅದಕ್ಕೆ ಹೆಸರು ಒಳ್ಳೆ ಹೋರಾಟ. ಎಂಥ ಹೋರಾಟ? ಒಳ್ಳೆ ಹೋರಾಟ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆದ ಕಾರಣ ಯಾರಾದರೂ ನೀವು ಚಿಕ್ಕ ಪುಟ್ಟ ದೊಡ್ಡ ಪಾಪದಲ್ಲಿ ಗುಲಾಬ್ ಜಾಮೂನ್ ಥರ ಊರಿದ್ರು, ನಾನು ನಿಮಗೆ ಸವಾಲು ಬಿಡ್ತೇನೆ ಯೇಸುವಿನ ನಾಮದಲ್ಲಿ, ಅದು ಒಳ್ಳೆ ಹೋರಾಟ. ಪ್ರೈಸ್ ಗಾಡ್. ಕಾರಣ ದೇವರು ಅದರ ಮೇಲೆ ಜಯ ಕೊಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಷ್ಟು ಸತಿ ಸಾಯೋದು? ಒಂದೇ ಸತಿ. ಆದ ಕಾರಣ ಮತ್ತೆ ಸಾಯಂಗಿಲ್ಲ. ಒಂದೇ ಸತಿ ಸತ್ತಿದ್ದ ಯೇಸು, ಅದು ಪಾಪಕ್ಕಾಗಿ. ಆತನು ಜೀವಿಸುವುದು ದೇವರಿಗಾಗಿ. ಯಾರಿಗಾಗಿ? ನಾನು ಯಾರಿಗಾಗಿ? ನನಗೂ ಈ ಲೋಕಕ್ಕೂ ಸಂಬಂಧ ಇಲ್ಲ, ಸೈತಾನಿಗೂ ಸಂಬಂಧ ಇಲ್ಲ. ನಾನು ದೇವ್ರನವನಾಗಿದ್ದೇನೆ, ನಾನು ದೇವರು ಒಂದಾಗಿದ್ದೇನೆ. ಗಂಡ ಹೆಂಡತಿ ಒರೇ ಶರೀರವಾಗಿರುವ ಹಾಗೆ ಕ್ರಿಸ್ತನು ನಾನು ಒಂದಾಗಿದ್ದೇನೆ. ಆದ ಕಾರಣ ನನ್ನ ಶರೀರದಲ್ಲಿ ಯಾವುದನ್ನು ಕೂಡ ನಾನು ಅಂಗೀಕರಿಸಿಕೊಳ್ಳದೆ ನಾನು ಸತತವಾಗಿ ಅದನ್ನು ಓಡಿಸತಕ್ಕಂಥವರಾಗಿ ಇರಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಹೊಸದಾಗಿ ಬರುವವರಿಗೆ ದಯಮಾಡಿ ನೀವು ಇದನ್ನೇ ಹೇಳ್ಕೊಡಿ ಯೇಸುವಿನ ನಾಮದಲ್ಲಿ. ನೀವು ಅನುಭವಿಸಿ ಮತ್ತೊಬ್ಬರಿಗೆ ಹೇಳ್ಕೊಡಿ. ನೀವು ಯೇಸು ಸ್ವಾಮಿನ ಅಂಗೀಕಾರ ಮಾಡ್ಕೊಳ್ಳಿ. ನಿಮ್ಮ ಒಳಗೆ ಯೇಸು ಬಂದ ಮೇಲೆ ನಿಮ್ಮ ಶರೀರದಲ್ಲಿ ಸೈತಾನಿಗೂ ವ್ಯಾಧಿಗೂ ರೋಗಕ್ಕೆ ಕತ್ತಲೆ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು? ಲೈಟ್ ಹಾಕ್ಬೇಕು. ಲೈಟ್ ಬಂದ ತಕ್ಷಣ ಕತ್ತಲೆ ಇಲ್ಲ ಓಡಿಸ್ತೀವ? ಇಲ್ಲ. ಅದೇ ಪ್ರಕಾರ ಕ್ರಿಸ್ತನ ಬಂದಾಗ ಎಲ್ಲ ಹೋಗ್ತದೆ. ಆಮೇನ್. ಯೇಸುವಿನ ನಾಮದಲ್ಲಿ ಆತನ ಕೃಪೆಗೂ ವಾಕ್ಯಕ್ಕೆ ಒಪ್ಪಿಸ್ತೇನೆ. ಇನ್ನೂ ಅರ್ಧ ಗಂಟೆ ಪ್ರಸಂಗ ಇದೆ. God bless you. Amen.